ಯಾವತ್ತೂ ನಾನು ಯಾರನ್ನು ಕೂಡ ವೈರಿ ಅಂತ ಕಾಣಲಿಲ್ಲ. ಬಟ್ ಒಮ್ಮೆ ಒಂದು ಸ್ಟೆಪ್ ಮುಂದೆ ಹೋದ ಹಾಗೆ ವೈರಿಗಳು ಏನಂತ ನಮ್ಗೆ ಗೊತ್ತಾಗುತ್ತೆ. ನಮಗೆ ಬಾಹ್ಯ ಅಂದರೆ ಔಟ್ಸೈಡ್ ಏನು ಸೋ ಕಾಲ್ಡ್ ಎನಿಮೀಸ್, ದೇ ಆರ್ ಫೈನ್, ವಿ ಆರ್ ನಾಟ್ ವರಿಡ್ ಅಬೌಟ್ ದಟ್. ಬಟ್ ದ ಪ್ರಾಬ್ಲಮ್ ಈಸ್ ವಿದಿನ್ ಅಸ್ ಯಾರು ಇರ್ತಾರಲ್ಲ ಅಂದರೆ ಅಂಥವ್ರ ಹತ್ರ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ಫಸ್ಟ್ ಇದರಲ್ಲಿ 2020 ನಾನು ಕೂಡ ಐ ವಾಸ್ ಇನ್ಫೆಕ್ಟೆಡ್ ವೈರಸ್. ಇಟ್ ವಾಸ್ ಸಿವಿಯರ್. ನಂದು ಲಂಗ್ಸ್ 70% ಡ್ಯಾಮೇಜ್ ಆಗಿತ್ತು. ಇಟ್ ವಾಸ್ ಹಾರ್ಡ್ಲಿ ಯಾರೂ ಇರಲಿಲ್ಲ ವಾಪಸ್ ಬಂದವರು ಆ ಒಂದು ಸ್ಟೇಜ್ಗೆ ಹೋಗಿ. ಆ ಒಂದು ಮಾಡಿದ ಟೈಮಲ್ಲಿ ನಾನು ಹೇಳಿದೆಲ್ಲ 4 ತಿಂಗಳಲ್ಲಿ ಮಾಡಿದ ಕೆಲಸ ಉಂಟಲ್ಲ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾವು ಮಾಡ್ತೇವೆ, ನನಗೆ ನೀವು ಥ್ಯಾಂಕ್ಸ್ ಹೇಳಬೇಕು, ನೀವು ಅದು ಮಾಡಬೇಕು, ಇದು ಬೇಡ, ಏನಿಲ್ಲ. ಆದರೆ ವಿದೌಟ್ ಎಕ್ಸ್ಪೆಕ್ಟೇಷನ್ those all people prayed for me. ಸೆಕೆಂಡ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇತ್ತು ಈ ಕಡೆ. ಏನೆಂದರೆ ಜನರು ಟಿವಿಯ ಮುಂದೆ ಕೂತ್ಕೊಂಡು ಹೆದರು ಬಿಡುಗ. ವಿಪರ್ಯಾಸ ಏನೆಂದರೆ ಇಟಲಿಯಲ್ಲಿ ಸತ್ತ ಜನರ ಶವಗಳನ್ನು ಇಲ್ಲಿ ತೋರಿಸಿ ನೋಡಿ 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 ಅಂತ ಚಾನೆಲ್ಗಳು ಮಾಡ್ತಾ ಇರುವಾಗ ಅದು ನೋವಾಗಿತ್ತು. ನಾವು ಕೂಡ ಒಂದು ಕಾಲದಲ್ಲಿ ಮಾಡಿದ್ದೇವೆ, ಇಲ್ಲ ಅಂತ ಹೇಳುವುದಿಲ್ಲ. ಮಾಡಿದ್ದೇವೆ ಅಂದರೆ ನಾವು ಸ್ಟಾರ್ಟಿಂಗಿಗೆಲ್ಲ ಒಬ್ಬರು ನ್ಯೂಸ್ ಮಾಡಿದ್ದನ್ನ ನಾವು ಕೂಡ ಅದನ್ನೇ ನೋಡಿ ಕಲಿಯುವುದಲ್ವಾ. ನಾವು ತಪ್ಪು ಮಾಡಿದ್ದೇವೆ. ನಾನು ಕಮಿಟೆಡ್ ಸೋ ಮೆನಿ ಮಿಸ್ಟೇಕ್ಸ್. ಬಟ್ ಪ್ರತಿಯೊಂದು ಮಿಸ್ಟೇಕ್ನಿಂದ ನಾವು ಕಲಿತಿದ್ದೇವೆ ಮತ್ತು ಅಂತ ಮಿಸ್ಟೇಕ್ ಇನ್ನೊಮ್ಮೆ ಆಗದಾಗೆ ನೋಡಿದ್ದೇವೆ. ಜನರು ಕ್ವೆಶ್ಚನ್ ಮಾಡ್ತಾರೆ, ನೀವು ಕೂಡ ಅದನ್ನೆಲ್ಲ ಮಾಡಿದ್ದು? ಹೌದು, ನಾವು ರಿಪೀಟ್ ಮಾಡಲಿಲ್ಲ. ಉಡುಪಿ ಜಿಲ್ಲೆಯ ಕಾರ್ಕಳದ ನಂದಳಿಕೆಯಂತಹ ಪುಟ್ಟ ಊರಿನಲ್ಲಿ ಜನಿಸಿ ಗಲ್ಫ್ ದೇಶಗಳಲ್ಲಿಯೂ ತನ್ನ ಕೀರ್ತಿಯನ್ನ ಪಸರಿಸಿಕೊಂಡ ವಾಲ್ಟರ್ ನಂದಳಿಕೆ ಅವರು ಇವತ್ತಿನ ನಮ್ಮ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಶೋನ ಗೆಸ್ಟ್. ಕರಾವಳಿ ಕರ್ನಾಟಕ ಭಾಗದಲ್ಲಿ ಮೊದಲ ಇಂಟರ್ನೆಟ್ ಟಿವಿಯನ್ನ ಪರಿಚಯಿಸಿದ ವಾಲ್ಟರ್ ನಂದಳಿಕೆ ಅವರು ದಾಯಿ ವರ್ಲ್ಡ್ ಗ್ರೂಪ್ ಆಫ್ ಮೀಡಿಯಾ ಸ್ಥಾಪಿಸಿದ್ದಲ್ಲದೆ ಅದರ ಮೂಲಕ ಸಮಾಜ ಸೇವೆ, ಬಿಸ್ನೆಸ್ ಹೀಗೆ 10 ಹಲವು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಜೊತೆಗಿನ ಮಾತುಕತೆ ಇದೀಗ ನಿಮ್ಮ ಮುಂದೆ. ನಿಮ್ಮ ಜೊತೆ ಮಾತಾಡ್ತಾ ನಾನು ಹಲವೊಂದು ವ್ಯಕ್ತಿಗಳನ್ನು, ಅವರ ಜೀವನವನ್ನು, ಆ ಜೀವನದ ಸಾರವನ್ನು ತಿಳ್ಕೊಳ್ತಾ ಅದರಿಂದ ಒಂದಿಷ್ಟು ಕಲಿಯೋ ಪ್ರಯತ್ನವನ್ನು ಮಾಡ್ತಾ ಸಾಕ್ತಾ ಇರ್ತೀವಿ. ಈ ಕಾರ್ಯಕ್ರಮನೇ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಇವತ್ತು ನನ್ನ ಜೊತೆ ಇರೋ ವ್ಯಕ್ತಿಯನ್ನು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದರೆ ಅವ್ರ ಹತ್ರ ಮಾತಾಡ್ತಾ ಅದೆಷ್ಟೋ ವಿಷಯಗಳನ್ನು ತಿಳ್ಕೊಳ್ಳುವಂಥ ಆಸೆಯೊಂದಿಗೆ ನಾನು ಇವತ್ತು ಇರೋದು ವಾಲ್ಟರ್ ನಂದಳಿಕೆ ಅವರ ಜೊತೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟಿದ್ದಕ್ಕೆ. ಯಾಕಂದರೆ ಅವರ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತಾರೆ. ಅವ್ರದ್ದೇ ಆದಂಥ ಮಾಧ್ಯಮದ ಒಂದು ಸಮೂಹನೇ ಇದೆ, ಜೊತೆಗೆ ಬೇರೆ ಬಿಸ್ನೆಸ್ಗಳು ಇದೆ, ಓಡಾಡ್ತಾ ಇರ್ತಾರೆ. ಅದರಲ್ಲೂ ಸ್ವಲ್ಪ ಸಮಯ ಕೊಟ್ಟು ನಮಗೆ ಈ ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಸಂಚಿಕೆ ಆರಂಭದಲ್ಲಿ ಭಗವದ್ಗೀತೆಯ ಒಂದು ಪ್ರತಿಯನ್ನು ಕೊಡೋದು. ಸೊ ಆ ಪ್ರತಿಯನ್ನು ಕೊಟ್ಟು ನಾವು ನಮ್ಮ ಕೃತಜ್ಞತೆಯನ್ನು ನಿಮಗೆ ಸಮರ್ಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್, ಕೈಂಡ್ ಆಫ್ ಯು. ಸೊ ನಮ್ಮ ನಂಬಿಕೆ ಯಾವ ಥರ ಅಂತಂದರೆ, ನೀವೊಂದು ರ್ಯಾಂಡಮ್ ಆಗಿರೋ ಒಂದು ಪೇಜನ್ನು ತೆಗೆದು ಅಲ್ಲಿರೋ ಒಂದು ಶ್ಲೋಕವನ್ನು ಆಯ್ಕೆ ಮಾಡಿದ್ರೆ, ಓದಿದ್ರೆ, ಅದು ಆ ಕ್ಷಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ಕೊಡುವಂತಹ ಸಂದೇಶ ಅನ್ನೋ ಥರದ್ದು ನಮ್ಮ ನಂಬಿಕೆ. ವಾವ್, ಬ್ಯೂಟಿಫುಲ್. ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ ನಿನ್ನ ಬಗ್ಗೆ ಹೇಳಬಾರದ ಅನೇಕ ಮಾತುಗಳನ್ನು ನುಡಿಯುವವರು. ಇದಕ್ಕಿಂತ ಹೆಚ್ಚಿನದಾದ ದುಃಖವು ಮತ್ತೆ ಯಾವುದಿರಬಹುದು? ಫಸ್ಟ್ ಲೈನ್. ಬಟ್ ಅದಕ್ಕಿಂತ ದೊಡ್ಡ ಪಾಠವೂ ಯಾವುದೂ ಇಲ್ಲ. ಅಲ್ಲಲ್ಲ, ಅದರಿಂದಲೇ ಪಾಠ ಕಲಿಯುವುದು ನಾವು. ಅವರಿಲ್ಲ ಇದ್ರೆ ನಮಗೆ ಪಾಠ ಕಲೀಲಿಕ್ಕೆ ಎಂಥದ್ದು ಇಲ್ಲ. ಸೊ ನಿಮ್ಮ ಲೈಫಲ್ಲಿ ಹಾಗಿದ್ರೆ ವೈರಿಗಳು ಎಷ್ಟು ಮಹತ್ವ ಪಡೆದಿದ್ದಾರೆ? ವೈರಿಗಳು ಅಂದ್ರೆ ಯಾವತ್ತೂ ನಾನು ಯಾರನ್ನು ಕೂಡ ವೈರಿ ಅಂತ ಕಾಣಲಿಲ್ಲ. ಓಕೆ. ಬಟ್ ಒಮ್ಮೆ ಒಂದು ಸ್ಟೆಪ್ ಮುಂದೆ ಹೋದ ಹಾಗೆ ವೈರಿಗಳು ಏನಂತ ನಮ್ಗೆ ಗೊತ್ತಾಗುತ್ತೆ. ನಮಗೆ ಬಾಹ್ಯ ಅಂದರೆ ಔಟ್ಸೈಡ್ ಏನು ಸೋ ಕಾಲ್ಡ್ ಎನಿಮೀಸ್, ದೇ ಆರ್ ಫೈನ್, ವಿ ಆರ್ ನಾಟ್ ವರಿಡ್ ಅಬೌಟ್ ದ್ಯಾಟ್. ಬಟ್ ದ ಪ್ರಾಬ್ಲಮ್ ಈಸ್ ವಿದಿನ್ ಅಸ್ ಯಾರು ಇರ್ತಾರಲ್ಲ ಅಂದರೆ ಅಂಥವ್ರ ಹತ್ರ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ನಮ್ಮವರು ಯಾರು, ನಮ್ಮದಲ್ಲದವರು ಯಾರು ಅಂತ ಕರೆಕ್ಟಾಗಿ ಗೊತ್ತಿರಬೇಕಾದ್ರೆ ಅದು ಪುಸ್ತಕ ಓದಿ ಅಥವಾ ವಿಡಿಯೋ ನೋಡಿ ಅಥವಾ ಭಾಷಣ ಕೇಳಿ ಆಗುದಿಲ್ಲ. ಅದು ನಿಜವಾದ ಅನುಭವದಿಂದ ಆಗುದಿಲ್ಲ. ನಮ್ಮ ವಿಡಿಯೋ ನೋಡೋದು ವೇಸ್ಟ್. ಹಾಗಲ್ಲ, ವಿಡಿಯೋ ನೋಡಿದ್ರೆ ಏನಾಗ್ತದೆ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗ್ತದೆ.
ಸೊ ನಮ್ಮ ಜರ್ನಿಯಲ್ಲಿ ಅರಿವಿರುತ್ತದೆ. ನನ್ನ ಜರ್ನಿಯಲ್ಲಿ ಫಸ್ಟ್ 15-16-17 ಇಯರ್ಸ್ ನಾನು ವಿಡಿಯೋನು ನೋಡಲಿಲ್ಲ, ಅಂಥದ್ದು ಬುಕ್ಕು ಕೂಡ ಓದಲಿಲ್ಲ. ಸೊ ಕಂಪ್ಲೀಟ್ ಅನುಭವದಿಂದ ಬಂದದ್ದು. ಸೊ ದಟ್ ಈಸ್ ದ ರೀಸನ್ ಈಗ ಅನುಭವನ ಈ ಥರ ಬೇರೆಯವರೊಂದಿಗೆ ಹಂಚಿಕೊಳ್ಳುವ ಒಂದು ಅವಕಾಶ ಸಿಗ್ತಾ ಇದೆ. ಅದು ವಿಡಿಯೋ ಮುಖಾಂತರ ಇರಲಿ, ಅಥವಾ ಲೈವ್ ಆಡಿಯನ್ಸ್ ಮುಖಾಂತರ ಇರಲಿ, ಅಥವಾ ಥ್ರೂ ಸ್ಟೋರೀಸ್, ಅವರ್ ಎಪಿಸೋಡ್ಸ್, ಆರ್ ಥ್ರೂ ಅವರ್ ಏನು ಒಂದು ಮೂವೀಸ್ ಏನೇ ಇರಲಿ, ಅದರ ಮುಖಾಂತರ ಒಂದು ಮೆಸೇಜನ್ನು ನೀಡಲಿಕ್ಕೆ ಈಗ ನಮಗೆ ಸುಲಭ ಆಗ್ತದೆ, ಯಾಕೆಂದರೆ ಅನುಭವದ ಮಾತು. ಸೊ ನೀವು ಲೈಫನ್ನು ಯಾವತ್ತೂ ಅಬ್ಸರ್ವ್ ಮಾಡ್ತಿರ್ತೀರಾ? ಲೈಫು ಅಬ್ಸರ್ವ್ ಮಾಡಲಿಕ್ಕೆ ಕಲಿತದ್ದು ನಾನು ಸತ್ಯ ಹೇಳಬೇಕಾದ್ರೆ ಆಫ್ಟರ್ ಕೋವಿಡ್. ಐ ವಾಸ್ ಕಮಿಂಗ್ ಟು ದ್ಯಾಟ್. ಆಕ್ಚುಲಿ ನಂಗೆ ಅದು ತುಂಬಾನೇ ನಾನು ಗಮನಿಸ್ತಾ ಇದ್ದೆ. ತುಂಬಾ ಆ ಟೈಮಲ್ಲಿ ತುಂಬಾ ಕೆಲಸಗಳು ಕೂಡ ಮಾಡಿದ್ದೀರಾ ನೀವು? ಕೆಲಸ ಮಾಡಿದ್ದು, ಆದರೆ ಬಿಕಾಸ್ ನಾನು ಹೇಳೋದಾದ್ರೆ ದಿಸ್ ಇಸ್ ಮೈ ಸೆಕೆಂಡ್ ಲೈಫ್. ವೆನ್ ಯು ಗೆಟ್ ಸೆಕೆಂಡ್ ಲೈಫ್, ಯು ರಿಯಲೈಸ್ ದಟ್ ವಾಟ್ ಮಿಸ್ಟೇಕ್ ಯು ಹ್ಯಾವ್ ಡನ್ ಇನ್ ದ ಪಾಸ್ಟ್, ಹೌ arrogant you were. I mean, sometimes everybody is, in one or other way ನಮ್ಮದೇ ಆದ ಅಹಂಕಾರಗಳು ಇರ್ತದೆ. ಸೊ ಇನ್ನೊಂದು ಲೈಫ್ ನಮಗೆ ಸಿಗುವಾಗ ನಾವು ಮಾಡಿದ ತಪ್ಪುಗಳು, ನಾವು ಯಾವುದನ್ನು ಮಾಡಬೇಕಿತ್ತು ಅದು ಮಾಡಲಿಲ್ಲ, ಯಾವುದನ್ನು ಮಾಡಬಾರ್ದಿತ್ತು ಮಾಡಿದ್ದೇವೆ, ಒಂದು ವೇಳೆ ಮಾಡಿದರೆ ನಮ್ಮ ಜರ್ನಿ ಇನ್ನಷ್ಟು ಸಕ್ಸಸ್ಫುಲ್ ಆಗ್ತಿತ್ತು, ಅಥವಾ ಇನ್ನಷ್ಟು ಪ್ರೋಗ್ರೆಸ್ ಇರ್ತಿತ್ತು. ಸೊ ಆ ಒಂದು ಇದರಲ್ಲಿ ಆಫ್ಟರ್ ಕೊರೋನಾ ಲೈಫ್ ಹ್ಯಾಸ್ ಟಾಟ್ ಮೀ ಒಂದು ಲೆಸನ್ ನನಗೆ ಕಲಿತಾ ಬಂದಿದ್ದೇನೆ, ಮತ್ತೆ ಅದನ್ನು ನಾನು ಶೇರ್ ಮಾಡ್ತಾ ಬಂದಿದ್ದೇನೆ, ನನ್ನ ಎಕ್ಸ್ಪೀರಿಯನ್ಸ್ ಅನ್ನು. ಯುವರ್ ಲೈಫ್ ಹ್ಯಾಸ್ ಆಲ್ವೇಸ್ ಬಿನ್ ದ್ಯಾಟ್ ಅಲ್ಲ, ಶೇರಿಂಗ್. ಫ್ರಮ್ ಬಿಗಿನಿಂಗ್ ಅಂದರೆ ಆಲ್ ಹ್ಯಾಪನ್ ಒಂದು ಏಪ್ರಿಲ್ ಫುಲ್ ಜೋಕ್ನ ಮುಖಾಂತರ ಸ್ಟಾರ್ಟ್ ಆದದ್ದು. ಏಪ್ರಿಲ್ ಫುಲ್ ಜೋಕ್ನ ಮುಖಾಂತರ ಸ್ಟಾರ್ಟ್ ಆದದ್ದು. ಇವತ್ತು ದೈಜಿ ವರ್ಲ್ಡ್ ಒಂದು ಮೀಡಿಯಾ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ, ಟೆಲಿವಿಷನ್ ಚಾನೆಲ್ ಇದೆ, ವೆಬ್ಸೈಟ್ ಇದೆ, ಆಡಿಯೋ ವಿಜುವಲ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಇದೆ. ಆದರೆ ಅದು ಸ್ಟಾರ್ಟ್ ಆದದ್ದು ಒಂದು ಏಪ್ರಿಲ್ ಫುಲ್ನ ಜೋಕ್ನ ಮುಖಾಂತರ. ಅಂದರೆ ಇಟ್ ವಾಸ್ ಇನ್ ದ ಇಯರ್ 2000. ಆವಾಗ ದುಬೈಯಲ್ಲಿ ನಾನು ಇರುವಾಗ ಅಲ್ಲಿ ಇಂಟರ್ನೆಟ್, ನೀವು ಡಯಲಾಗ್ನ ಬಗ್ಗೆ ಕೇಳಿದ್ದೀರಾ? ಡಯಲಾಗ್ ಇವತ್ತಿನವರಿಗೆ ಅದು ಗೊತ್ತಿದ್ರೆ ಅವರು ಇಂಟರ್ನೆಟ್ ಹತ್ರ ಬರ್ಲಿಕ್ಕಿಲ್ಲ. ಅಂದ್ರೆ ನೀವು ಲಾಗಿನ್ ಮಾಡಿ ಅಟ್ಲೀಸ್ಟ್ 30 to 40 ಸೆಕೆಂಡ್ಸ್ ನಂತರ ನಿಮ್ಗೆ ಕನೆಕ್ಟ್ ಆಗೋದು. ಕನೆಕ್ಟ್ ಆದ್ರೂ ಕೂಡ ಫೋಟೋ ಓಪನ್ ಆಗ್ಲಿಕ್ಕೆ 1 ಗಂಟೆ ಬೇಕು. ಫರ್ಗೆಟ್ ಅಬೌಟ್ ವಿಡಿಯೋ ಇಲ್ಲ, ಫೋಟೋ ಓಪನ್ ಆಗ್ಲಿಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ಫಸ್ಟಿಗೆ ಒಂದು ಜೋಶ್, ಇಂಟರ್ನೆಟ್ ಕೈಗೆ ಸಿಕ್ಕಾಗ, ಕಂಪ್ಯೂಟರ್ ಕೈಗೆ ಸಿಕ್ಕಿದಾಗ ಏನ್ ಮಾಡ್ತಿದ್ರೆ, ಒಂದು 10-15 ಜನರ ಇಮೇಲ್ ಇತ್ತು, ನಮ್ಮ ಕೊಲೀಗ್ಸ್, ನಮ್ಮ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ನ. ಟೋಟಲ್ ಇದ್ದದ್ದೇ 10-15 ಕ್ಲೋಸ್ ಪೀಪಲ್. ಅವರ ಎಲ್ಲರ ಇಮೇಲ್ಗೆ ಕಳಿಸಿದೆ ಏಪ್ರಿಲ್ 1 ತಾರೀಕಿಗೆ. ಇಮೇಲ್ ಐಡಿಗೆ ಒಂದು ಇಮೇಲ್ ಮಾಡಿದೆ, ನಾನೊಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ದೇನೆ, ಪ್ಲೀಸ್ ವಿಸಿಟ್. ದ ನೇಮ್ ಇಸ್ www.daijidubai.com. ಅಂದರೆ ದೈಜಿ ದುಬೈ ಅಂದರೆ ಅದೊಂದು ರೈಟರ್ಸ್ ಫಾರಮ್ ಅಲ್ಲಿ ದುಬೈಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು, ಕೊಂಕಣಿ ರಿಲೇಟೆಡ್ ಟು. ದೈಜಿ ಅಂದರೆ ವಸುದೈವಕ ಕುಟುಂಬಂ ಅಂತ ನಾವು ಹೇಳ್ತೇವಲ್ಲ, ಸೇಮ್ ಮೀನಿಂಗ್. ಇಡೀ ವರ್ಲ್ಡ್ ನಮ್ದು ಒನ್ ಫ್ಯಾಮಿಲಿ. ಅದು ಕೊಂಕಣಿ ಭಾಷೆಯಲ್ಲಿ ನಾವು ಎಲ್ಲರೂ ರಿಲೇಟಿವ್ಸ್ ಅಂತ, ಬ್ಲಡ್ ರಿಲೇಟಿವ್ಸ್ ಅಥವಾ ಕ್ಲೋಸ್ ರಿಲೇಟಿವ್ಸ್ ಅಂತ ಹೇಳ್ತೇವಲ್ಲ. ಸೊ ಸಮಥಿಂಗ್ ಸಿಮಿಲರ್ ಟು ದ್ಯಾಟ್. ಅದು ಅರ್ಥ ಗೊತ್ತಾದದ್ದು ಮತ್ತೆ. ಸೊ ಅಂದ್ರೆ ಅಲ್ಲ, ಹಾಗಲ್ಲ, ಅಂದ್ರೆ ರಿಯಲ್ ಅರ್ಥ ಏನಂತ ಆವಾಗ ಅಷ್ಟು ಡೀಪ್ ಆಗಿ ಯೋಚನೆ ಮಾಡಿರ್ಲಿಲ್ಲ. ಇಲ್ಲಪ್ಪ, ನಮ್ದೊಂದು ಆರ್ಗನೈಸೇಷನ್ ಇತ್ತು, ರೈಟರ್ಸ್ ಫಾರಂ, ಅದೇ ಹೆಸರನ್ನು ಇಟ್ಟು ಸ್ಟಾರ್ಟ್ ಮಾಡಿದ್ದು. daijidubai.com ಅಂತ ಸ್ಟಾರ್ಟ್ ಮಾಡಿದ್ದೇನೆ, ನೋಡಿ ಅಂತ ಹೇಳಿದೆ. ಸೊ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ 1-2-3 ಜನ ನೋಡಿ ಅಲ್ಲಿ ಸುಮ್ಮನೆ ಕೂತ್ಕೊಳ್ಬಹುದು ಅಂತ. ಎಲ್ಲ 16 ಜನರು ವಿದಿನ್ 3 hours ರೆಸ್ಪಾಂಡ್ ಮಾಡಿದ್ದಾರೆ. ಏನೋ ಮಿಸ್ಟೇಕ್ ಉಂಟು ನಿನ್ನ URL ಅಲ್ಲಿ, ಸರಿ ಮಾಡುವಂತ, ಓಪನ್ ಆಗೋದಿಲ್ಲ, ಕ್ಲಿಕ್ ಆಗೋದಿಲ್ಲ ಅಂತ. ಹೌದು, ಫಸ್ಟ್ ಐಡಿಯಾ ಸ್ಟಕ್ ಡ್ಯೂರಿಂಗ್ ದ್ಯಾಟ್ ಟೈಮ್. ಆವಾಗ ಐಡಿಯಾ ಬಂತು, ನಾನು ಒಂದು ರಿಯಲಿ ಸ್ಟಾರ್ಟ್ ಮಾಡಿದರೆ 16 ಜನ ಅಟ್ಲೀಸ್ಟ್ ಇದ್ದಾರೆ, ಅಟ್ಲೀಸ್ಟ್ 16 ಜನ ಇದ್ದಾರೆ, ಅಷ್ಟು ಸಾಕು. ಸೊ ವೆರಿ ನೆಕ್ಸ್ಟ್ ಐ ರಿಯಲೈಸ್ ದಟ್ ನಾನು ಏನಾದರೂ ಮಾಡಬೇಕು ಅಂತ. ಬಟ್ ನಿಮಗೆ ಅಂದರೆ ಅದೇ ನೀವು ನಾನು ಅದನ್ನೇ ಹೇಳ್ತಾ ಇದ್ನಲ್ಲ, ನಿಮಗೆ ಅದರ ಎಕ್ಸ್ಪ್ರೆಷನ್ ಮಾಡೋದು, ಅದು ಶೇರ್ ಮಾಡೋದು, ಸೊ ಮೊದಲಿಂದನೇ ಇತ್ತು ಅಂತಂದ್ರೆ ಏನು ಮಾಡ್ತಿದ್ರಿ ನೀವು? ಏನಿಲ್ಲ, ಅದೇ ಇದರಿಂದಲೇ ಸ್ಟಾರ್ಟ್ ಆದದ್ದು. ಅಂದರೆ ಅಲ್ಲ, ಅದಕ್ಕಿಂತ ಮೊದಲು ಏನು? ಅದಕ್ಕಿಂತ ಮೊದಲು ವೆರಿ ಸಾಮಾನ್ಯ ಇದು. ನಾನು ಆ್ಯಕ್ಚುಲಿ BCom ಗ್ರಾಜ್ಯುಯೇಟ್. ಎಲ್ರಿಗೆ ಹೇಳೋದುಂಟ, ನಾನು BCom ಫೈನಲ್ ಇಯರಲ್ಲಿ ಅಕೌಂಟ್ಸಲ್ಲಿ ನನಗೆ 25 ಸಿಕ್ಕಿತ್ತು, ಫೇಲ್ ಆಗಿದ್ದೆ, ಸಪ್ಲಿಮೆಂಟ್ರಿಯಲ್ಲಿ 30 ಬೀಡಿಗಳು ಅಂತ ಹೇಳ್ತಿದ್ದೆ ನಾನು.
ಆ ಸರ್ಟಿಫಿಕೇಟ್ ಇಲ್ಲಿದೆ. ಆಗ್ಲಿ. ಸೊ ನಮ್ಮ ಇದಕ್ಕೆ ಸೇರ್ತೀರಿ. ನಾನು PUC ಫೇಲ್ ಆದವನು. ಐ ಥಿಂಕ್ ಆ ಫೇಲ್ ಆದವರಿಗೆ ಅದೊಂದು ಪಾಠ ಕಲಿಸುತ್ತೆ ಅನ್ಸುತ್ತೆ. ಅಲ್ಲ ಅಂದರೆ ಅದು ನಾನು ಅವತ್ತು ಆ ದಿನ ಫೇಲ್ ಆಗಿದ್ದೆ ಮತ್ತೆ ಪಾಸ್ ಆಗಿದ್ದೆ, ಆದರೆ ಇವತ್ತಿನ ತನಕ ಸರ್ಟಿಫಿಕೇಟ್ ಇಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಕಲಿತ ಒಂದು ಅಕೌಂಟ್ಸ್ ಇರಲಿ, ಕಾಮರ್ಸ್ ಇರಲಿ, ಪುಸ್ತಕದ ಬದನೆಕಾಯಿ ಈ ತನಕ ನನಗೆ ಹೆಲ್ಪಿಗೆ ಬರಲಿಲ್ಲ. ನಾನು ಚೇಸ್ ಮಾಡಿದ್ದು ನನ್ನ ಪ್ಯಾಷನ್. ಬದನೆಕಾಯಿ ನಂಜಲ್ಲ, ಸೊ ಅದು ಒಳ್ಳೇದಲ್ಲ. ನಾನು ಫಾಲೋ ಮಾಡಿದ್ದು ನನ್ನ ಪ್ಯಾಷನ್. ಪ್ಯಾಷನ್ ಅಂದರೆ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಅಂದರೆ ಒಂದು 10 ವರ್ಷದ ಟೈಮಲ್ಲಿ ನಾನು ಓದುವ ಇಂಟ್ರೆಸ್ಟ್, ಬರೆಯುವ ಇಂಟ್ರೆಸ್ಟ್ ಎಲ್ಲ ಇತ್ತು. ಒಂದು ಏನಾದರೂ ಬರೀಬೇಕು, ಪುಸ್ತಕ ಬರೀಬೇಕು, ಕತೆ ಬರೀಬೇಕು. ಸೊ ನನ್ನ ಕೊಂಕಣಿ ಲ್ಯಾಂಗ್ವೇಜಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ನಾನು ಬರೆದಿದ್ದೆ. ಬೈ ಡಿಗ್ರಿ ಮುಗಿಯೋದಕ್ಕಿಂತ ಮುಂಚೆ ನಿಯರ್ಲಿ 100 ಶಾರ್ಟ್ ಸ್ಟೋರೀಸ್ ಪಬ್ಲಿಷ್ ಆಗಿತ್ತು. ಸೊ ಡ್ರಾಮಾ ಬರೆದಿದ್ದೆ, ಆ್ಯಕ್ಟ್ ಮಾಡ್ತಿದ್ದೆ. ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಇರ್ತಿತ್ತು. ಸೊ ಎಲ್ಲ ಇರ್ತಿತ್ತು. ನನ್ನ ಪ್ಯಾಷನ್ ಆಗಿ ಅದು ನಾನು ಫಾಲೋ ಮಾಡ್ತಾ ಬಂದೆ. ಸೊ ಇವತ್ತು ನಾನು ಕಲಿತದ್ದು BCom, ಆದದ್ದು ಮೀಡಿಯಾ ಪ್ರೊಫೆಷನಲ್ ವಿದೌಟ್ ಹ್ಯಾವಿಂಗ್ ಮೀಡಿಯಾ ಬ್ಯಾಕ್ಗ್ರೌಂಡ್. ಸೊ ಇವತ್ತು ಎಲ್ಲರಿಗೂ, ಸ್ಟೂಡೆಂಟಿಗೆ ಎಲ್ಲಿ ಹೋದರೂ ಕೂಡ ಒಂದು ಮಾತನ್ನು ಹೇಳ್ತೇನೆ. ಇಫ್ ಯು ಡೂ ವಾಟ್ ಯು ಹವ್ ಸ್ಟಡೀಡ್, ಯು ಕ್ಯಾನ್ ಸರ್ವೈವ್. ಇಫ್ ಯು ಡೂ ವಾಟ್ ಯು ಹವ್ ಸ್ಟಡೀಡ್, ಯು ಕ್ಯಾನ್ ಸರ್ವೈವ್. ಇಫ್ ಯು ಡೂ ವಾಟ್ ಯು ಹವ್ ನಾಟ್ ಸ್ಟಡೀಡ್, you will be the leader. No, you see in the history, ನಾನು ಒಬ್ಬನಂತ ಹೇಳುವುದಲ್ಲ, ನಿಜ, ತುಂಬಾ ಜನರನ್ನ ನಮ್ಮ ಸ್ವಂತ ಅನುಭವಕ್ಕಿಂತ ಜಾಸ್ತಿ ಮಿಗಿಲು ಯಾವುದೂ ಇಲ್ಲ. ಹೌದು. ಅಂದ್ರೆ ಪ್ಯಾಷನ್ ಫಾಲೋ ಮಾಡಿದವರು ಈ ತನಕ ಫೇಲ್ ಆದದ್ದು ನನಗೆ ಗೊತ್ತಿಲ್ಲ. ತುಂಬಾ ಕಡಿಮೆ. ಮನಿ ಅರ್ನಿಂಗ್ ಅಲ್ಲಿ ಫೇಲ್ ಆಗಿರ್ಬೋದು, ಲೈಫಲ್ಲಿ ಫೇಲ್ ಆಗಿರಲಿಲ್ಲ, ಖುಷಿಯಲ್ಲಿ, ಹ್ಯಾಪಿ ಲೈಫಲ್ಲಿ ಯಾವತ್ತೂ ಫೇಲ್ ಆಗಿಲ್ಲ ಅವರು. ಯಾಕೆಂದ್ರೆ ಪ್ಯಾಷನ್ ಫಾಲೋ ಮಾಡೋದೇ ಒಂದು ಏನುಂಟು ಇದುಂಟಲ್ಲ, ಅದಕ್ಕಿಂತ ಖುಷಿ ಏನಿಲ್ಲ. ಸಿ, ಯು ಆರ್ ಡೂಯಿಂಗ್ ದಿಸ್ ಜಾಬ್, ಡು ಯು ಲೈಕ್ ಇಟ್ ಆರ್ ನಾಟ್? ಮೈ ಕ್ವೆಶ್ಚನ್. ಐ ಡೋಂಟ್ ಫೀಲ್ ಇಟ್ ಇಸ್ ಅ ಜಾಬ್. ಎಕ್ಸಾಕ್ಟ್ಲಿ, ದಟ್ ಈಸ್ ವಾಟ್ ಕಾಲ್ಡ್ ಫಾಲೋವಿಂಗ್ ಯುವರ್ ಪ್ಯಾಷನ್. ಯು ಆರ್ ಎಂಜಾಯಿಂಗ್, ಲವ್ ಡೂಯಿಂಗ್. ಇದು ಟಯರ್ಡ್ ಆಗಿ 20 ವರ್ಷ ಆಯ್ತು, ನಿಮ್ಮಷ್ಟಲ್ಲದೆ ಇದ್ರು ಹತ್ರ ಇದೀವಿ ನಾವು. ಅದಕ್ಕೆ ಹೇಳುದು. ಸೊ ನಾನು ಕಾಲೇಜ್ ಅಲೋಶಿಯಸ್ ಅಲ್ಲಿ ಕಲಿತಾ ಇರ್ಬೇಕಿದ್ರೆ ದೈಜಿ ವರ್ಲ್ಡ್, ಪೇಪರು, ಅದು ಇದು ವೆಬ್ಸೈಟ್, ಅದು ಇದೆಲ್ಲ ಕೇಳಿ ಆಮೇಲೆ ಪೇಪರ್ ಬಂದಿದ್ದಲ್ಲ. ಫಸ್ಟಿಗೆ ವೆಬ್ಸೈಟ್ ಬಂದಿದ್ದು. ನನ್ನ ಕ್ಲಾಸ್ಮೇಟ್ ಎಲ್ಲ ಕೆಲಸ ಮಾಡಿದ್ದಾಳೆ ಸುಮಾರು ವರ್ಷ. ಸೊ ಅನಿಸಾ ಅಂತ, ಅನಿಸಾ ಫಾತಿಮಾ. ಹೌದು. ಈವನ್ ನಾವು ಅವರು PhD ಮಾಡ್ತಾ ಇದ್ದಾರೆ. ಹೌದು. ಬಟ್ ಶಿ ಇಸ್ ಇನ್ ಟಚ್ ವಿತ್ ಅಸ್. ಸೊ ಹಂಗೆ, ಸೊ ಅವಾಗಿಂದಾನೇ ನನಗೆ ದೈಜಿಯ ಕನೆಕ್ಷನ್ ಒಂದಲ್ಲ ಒಂದು ರೀತಿಲಿದೆ. ಸೊ ಅವಾಗಿಂದಾನೇ ಯು ಹ್ಯಾವ್ ಬಿನ್ ಅಂದ್ರೆ ಶೇರಿಂಗ್. ಬಟ್ ಈ ಶೇರಿಂಗ್ ಇಸ್ ಕ್ಯಾರಿಂಗ್ ಅಂತ ಆಗಿದ್ದು ಕೋವಿಡ್ ನಂತರ. ಇಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ. ಆದರೆ ಈ ಬಗ್ಗೆ ನಾವು ಪಬ್ಲಿಸಿಟಿ ಕೂಡ ಮಾಡುವುದಿಲ್ಲ. ವೆಬ್ಸೈಟ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ 2001 ಅದು ಸ್ಟೆಪ್ ಬೈ ಸ್ಟೆಪ್ಪು ಬಹಳ ಉದ್ದ ಸ್ಟೋರಿ. 2002 ಅಲ್ಲಿ ಒಂದು ಫ್ಯಾಮಿಲಿಗೆ ಏನೋ ಹೆಲ್ಪ್ ಬೇಕಿತ್ತು ಎಕ್ಸ್ಟ್ರೀಮ್ಲಿ, ದುಬೈಯಲ್ಲಿ. ಸೊ ಅವರು ಹೆಲ್ಪ್ ಹುಡುಕ್ತಾ ಇರುವಾಗ ನಾವು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದ್ದೇವೆ. ಇಂಥವರು ಹೆಲ್ಪ್ ಹುಡುಕ್ತಾ ಇದ್ದಾರೆ, ನೀವು ಡೈರೆಕ್ಟಾಗಿ ಹೆಲ್ಪ್ ಮಾಡಿ, ಅಕೌಂಟ್ ನಂಬರ್ ಎಲ್ಲ ಕೊಟ್ಟು. ಸ್ವಲ್ಪ ಅವರಿಗೆ ಹೆಲ್ಪ್ ಸಿಕ್ಕಿತ್ತು, ಸ್ವಲ್ಪ ದೊಡ್ಡ ಮಟ್ಟದಲ್ಲ. ಮುಂದೆ ಅದನ್ನು ನೋಡಿ ಬೇರೆ ಕೂಡ ಹೆಲ್ಪ್ ಬೇಕಾದವರು ನಮ್ಮನ್ನು ಅಪ್ರೋಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಮುಂದೆ ಏನಾಯ್ತು ಅಂದರೆ, ನಾವು ಅದಕ್ಕೆ ಒಂದು ಸಪ್ರೇಟಾಗಿ ಜಾಸ್ತಿ ಕಾನ್ಸಂಟ್ರೇಷನ್ ನೀಡಿ ವೆಬ್ಸೈಟಲ್ಲಿ ಅಪೀಲ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅಪೀಲ್ ಅಂದರೆ ಯಾವ ಥರ ಗೊತ್ತಾ? ಸಪೋಸ್ ಒಂದು ಫ್ಯಾಮಿಲಿಗೆ ಯಾರೂ ಇಲ್ಲ, ಗವರ್ಮೆಂಟ್ ಹೆಲ್ಪ್, ಫರ್ಗೆಟ್ ಇಟ್. ಯಾರಿಗಿಲ್ಲದವರಿಗೆ ಗವರ್ಮೆಂಟ್ ಇದೆ ಅಂತ ಹೇಳ್ತಾರೆ, ಬಟ್ ಐ ಡೋಂಟ್ ವಾಂಟ್ ಟು ಟಚ್ ದಟ್ ಸಬ್ಜೆಕ್ಟ್. ಯಾರು ಇಲ್ಲದವರಿಗೆ ಅವರ ಬ್ಯಾಕ್ಗ್ರೌಂಡು ವೆರಿಫೈ ಮಾಡಿ ನಾವು ಇಲ್ಲಿ ಬಂದು ವೆಬ್ಸೈಟಲ್ಲಿ ಅಪೀಲ್ ಹಾಕುವಾಗ ಡೈರೆಕ್ಟ್ ಅವರದ್ದೇ ಅಕೌಂಟ್ ನಂಬರ್ ಕೊಡೋದು, ವೆರಿಫೈ ಮಾಡೋದು, ಅಕೌಂಟ್ ನಂಬರ್ ಕೊಡೋದು, ಹಣ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಮುಂದೆ ಏನಾಯಿತು, ವೆಬ್ಸೈಟ್ ಪಾಪ್ಯುಲರ್ ಆಗಿ ಹೋಗುವಾಗ ಒಂದು ಫ್ಯಾಮಿಲಿಗೆ 5 ಲಕ್ಷ ಬೇಕಿದ್ದರೆ 7 ಲಕ್ಷ ಬರಲಿಕ್ಕೆ ಸ್ಟಾರ್ಟ್ ಆಯಿತು, 8 ಲಕ್ಷ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಖುಷಿಯ ವಿಚಾರ ಏನೆಂದರೆ, ಅದರಲ್ಲಿ ನಾವು ಕೇವಲ ಒಂದು ಮೆಸೆಂಜರ್ ಮಾತ್ರ. ಇಟ್ ಈಸ್ ಬಿಟ್ವೀನ್ ಡೈರೆಕ್ಟ್ಲಿ ದಿ ಡೋನರ್ ಆ್ಯಂಡ್ ನೋ ಕಮಿಷನ್. ನೋ ಡೋನರ್ ಟು ಬೆನಿಫಿಷಿಯರಿ. ಡೈರೆಕ್ಟ್ DBT ಆವಾಗಲೇ ಆಗ್ತಿತ್ತು. ಯಾರಿಗೆ ಕೂಡ ಇದಿಲ್ಲ, ನಮ್ದು ಓನ್ ಟ್ರಸ್ಟ್ ಕಂಪನಿ ಅದು ಇದು ಏನಿಲ್ಲ. ವಿ ಆರ್ ನಾಟ್ ಟಚಿಂಗ್ ದ ಮನಿ. ಕರೆಕ್ಟ್. ಇಟ್ ಈಸ್ ಡೈರೆಕ್ಟ್ಲಿ. ಆಫ್ಟರ್ 2-3 weeks ದೇ ಹ್ಯಾವ್ ಟು ಶೋ ಅಸ್ ದಿ ಬ್ಯಾಂಕ್ ಎಷ್ಟು ಬಂದಿದೆ ಅಂತ. ಯಾಕಂದ್ರೆ ನಮಗೆ ಒಂದು ಅಕ್ನಾಲಜ್ಮೆಂಟ್ ಹಾಕ್ಲಿಕ್ಕೆ ಉಂಟಲ್ಲ, ಪ್ಲಸ್ ಒಂದು ಅಕೌಂಟಬಿಲಿಟಿ ಅವರಿಗೆ ಇರುತ್ತೆ. ಸೊ ಅದರಲ್ಲಿ ಏನಾಯ್ತು, ಮುಂದೆ ಈಗ ನಾವು 25th year ಇದ್ದೇವೆ. ನಮ್ಮ ಹತ್ರ ಕಂಪ್ಲೀಟ್ ರೆಕಾರ್ಡ್ ಉಂಟು. 24 year ಆಗಿ 25th yearಗೆ ಬರುವಾಗ ವಿ ಹ್ಯಾವ್ ಥ್ರೂ ದೈಜಿ ವರ್ಲ್ಡ್ ಜನರೇಟೆಡ್ 31 crores rupees. 31 crores.
ಈ ಥರದ್ದೇ ಹೆಲ್ಪ್. ಈ ಥರದ್ದು ಹೆಲ್ಪ್ ಏನಿಲ್ಲ. ಸಿಕ್ನೆಸ್, ಕ್ಯಾನ್ಸರ್ ಇರಲಿ, ಮೇಜರ್ ಪ್ರಾಬ್ಲಮ್ ಇರಲಿ, ಮೆಡಿಕಲ್ ಹೆಲ್ಪ್, ಎಜುಕೇಷನ್, ಹೌಸ್ ರಿಕ್ವೈರ್ಮೆಂಟ್, ಜಾತಿ ಮತ ಭೇದ ಯಾರಿಗೂ ಇಲ್ಲ. ಗಲ್ಫಿಂದ ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಯುರೋಪಿಂದ ಜನ ಕಳಿಸ್ತಾರೆ ಹಣ. ದೇ ಆರ್ ನಾಟ್ ಬಾದರ್ಡ್, ಬಟ್ ದೇ ಟ್ರಸ್ಟ್ ದ IG ವರ್ಲ್ಡ್, ಬಿಕಾಸ್ ದ IG ವರ್ಲ್ಡ್ ಅಲ್ಲಿ ಬಂದಿದೆ, ದಿಸ್ ಇಸ್ ಜೆನ್ವಿನ್, ದಿಸ್ ಇಸ್ ಅಥೆಂಟಿಕ್, ವಿ ಆರ್ ಸಪೋರ್ಟಿಂಗ್. ಬಿಕಾಸ್ ಆಫ್ ದ್ಯಾಟ್ ಟ್ರಸ್ಟ್, people are sending directly to the beneficiary. Highest amount as per as ನಮಗೆ ಗೊತ್ತಿದ್ದ ಪ್ರಕಾರ ಕಾಟಿಪಾಳ್ಯದಲ್ಲಿ ಒಬ್ಳು ಹುಡುಗಿ 2007 ಅಲ್ಲಿ 32 lakhs ಬಂದಿತ್ತು ಒನ್ ಇಂಡಿವಿಜುವಲ್ಗೆ. ಈಗಲೂ 5 ಲಕ್ಷ, 6 ಲಕ್ಷ, 10 ಲಕ್ಷ, 15 ಲಕ್ಷ ಬರ್ತದೆ. ನಾವು ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಮತ್ತು ಹೌ ಸೀರಿಯಸ್. ಒಂದು ವೇಳೆ ಯಂಗ್ಸ್ಟರ್ಸ್ಗೆ ಆದರೆ ಜಾಸ್ತಿ ಬರ್ತದೆ, ಸ್ವಲ್ಪ ಏಜ್ಡ್ಗೆ ಆದರೆ ಸ್ವಲ್ಪ ಕಡಿಮೆ ಬರ್ತದೆ. ಅಂದರೆ ಅವರೊಂದು ಲೈಫ್ ನೋಡ್ತಾರಲ್ಲ, ಲೈಫ್ ಯಂಗ್ ಮತ್ತೆ ಅವರು ಬದುಕಬೇಕು, ಬಾಳ್ಬೇಕು ಅನ್ನೋ ಇದು. ಸೊ ಇದು ಜನರು ಏನು ಕಾಂಟ್ರಿಬ್ಯೂಟ್ ಮಾಡೋದು, ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಒಂದು ಸಾಧಾರಣ ಮಾಧ್ಯಮವಾಗಿ ನಾವು ಇಷ್ಟು ಜನರೇಟ್ ಮಾಡಿದ್ದು ಬದುಕು ಸಾರ್ಥಕವಾಯ್ತು ಅಂತ ಆಯ್ತು ಅಷ್ಟೇ. ಟ್ರೂ, ನಿಜವಾಗ್ಲೂ 25 ವರ್ಷದ ಈ ಜರ್ನಿ ಹಾಗಿದ್ರೆ ಎಸ್, ಒಂದು ಸೈಡಲ್ಲಿ ನಿಮಗೆ ಈ ಇದನ್ನ ಒಂದು ಕಲಿಸ್ಕೊಡ್ತು ನಿಮಗೆ, ಅಂದರೆ ಯಾವ ಥರ ಎಷ್ಟು ಜನರ ಜೊತೆ ಸ್ಪಂದನೆ ಮಾಡಬೇಕು ಅನ್ನೋದನ್ನ. ಎಕ್ಸಾಕ್ಟ್ಲಿ. ನೀವು ಅದೇ ಕೋವಿಡ್ ಬಗ್ಗೆ, ಕೋವಿಡ್ನಲ್ಲಿ ಏನಾಯ್ತು ಅಂದರೆ ಅವಾಗ ಒಂದು ಟರ್ನಿಂಗ್ ಪಾಯಿಂಟ್. ಅದು ಟರ್ನಿಂಗ್ ಪಾಯಿಂಟ್. ಲೈಫ್ ಹೀಗೇನೆ ಹೋಗ್ತಾ ಇತ್ತು. ನಂದು ಮೇನ್ ಕಾನ್ಸಂಟ್ರೇಷನ್ ವೆಬ್ಸೈಟ್ನ ಮೇಲೆ ಇತ್ತು. ಟಿವಿಯಲ್ಲಿ ನಾನು ಒಂದೇ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ ಕನ್ನಡದಲ್ಲಿ, ಪಬ್ಲಿಕ್ ಚಾಲೆಂಜ್ ಅಂತ. ಆ ಪಬ್ಲಿಕ್ ಚಾಲೆಂಜ್ ಏನಂದರೆ ಪೊಲಿಟಿಕಲ್ ಇಂಟ್ರೆಸ್ಟ್. ನಾನು ಹೇಳಿದೆಲ್ಲ, ಜರ್ನಲಿಸಮ್ ನಂದು ಪ್ಯಾಷನ್ ಅಂತ. ಸೊ ಪೊಲಿಟಿಕಲ್, ಕರೆಂಟ್ ಅಫೇರ್ ಇದೆಲ್ಲ ನನಗೆ ಖುಷಿ ತರ್ತಿತ್ತು. ನಾನು ಆರ್ಟಿಕಲ್ ಎಲ್ಲ ಬರೀತಿದ್ದೆ. ಸೊ ಇದರಲ್ಲಿ ಪಬ್ಲಿಕ್ ಚಾಲೆಂಜ್ ಅಂತ ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ದೆ. 75 ಎಪಿಸೋಡ್ ಮಾಡಿದ್ದೇನೆ. ಸೊ ಫ್ರಮ್ ಟಾಪ್ ಮಿನಿಸ್ಟರ್ಸ್, MLAs, ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಮತ್ತು ಏನು ಪ್ರಭಾವಿ ಲೀಡರ್ಸ್ ಇರ್ತಾರಲ್ಲ, ಅವರದ್ದೆಲ್ಲ ಇಂಟರ್ವ್ಯೂ ಎಲ್ಲ ಮಾಡಿ ಒಂದು 75 ಎಪಿಸೋಡು ಬಿಫೋರ್ ಕೋವಿಡ್ ನಾನು ಮಾಡ್ತಿದ್ದೆ. ಆದರೆ ಕೋವಿಡಲ್ಲಿ ಥಿಂಗ್ಸ್ ಚೇಂಜ್ ಆಯಿತು. ಅಂದರೆ ನಾನೇ ಡೈರೆಕ್ಟಾಗಿ ಟಿವಿಗೆ ನಾನು ಹೆಚ್ಚು ಟೈಮ್ ಕೊಟ್ಟು ಬರಬೇಕಾಯಿತು. ಆವಾಗ ಕೂಡ ನಂದು ಇನ್ಸ್ಪಿರೇಷನ್ ಇದೆ, ಶೇರಿಂಗ್ ಆ್ಯಂಡ್ ಕೇರಿಂಗ್. ಅಂದರೆ ಲಾಕ್ಡೌನ್ ಆಯ್ತಲ್ವಾ, ಆ ಟೈಮಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಆಯಿತು. ಲಾಕ್ಡೌನ್ ಆದ ಒಂದು 5 days ನಾನು ಮನೆಯಲ್ಲೇ ಇದ್ದೆ, ಸ್ಟುಡಿಯೋಗೆ ಬರಲಿಲ್ಲ, ಮನೆಯಲ್ಲೇ ಇದ್ದೆ. ಜಸ್ಟ್ ಒಬ್ಸರ್ವಿಂಗ್ ಪೀಪಲ್, ದಟ್ ವಾಟ್ ದೇ ಆರ್ ಡೂಯಿಂಗ್, ನಾಟ್ ಅವರ್ ಪೀಪಲ್, ಇನ್ ಜನರಲ್. ನಿಯರ್ಲಿ 100 people ಆರ್ ದೇರ್ ವರ್ಕಿಂಗ್. ಹೌದು, ಪೇ ಸ್ಯಾಲ್ರಿ, ಸಂಬಳ ಕೊಡಬೇಕಲ್ಲ, ಮೇಂಟೈನ್ ಮಾಡಬೇಕು, ಎಲ್ಲಿಂದ ತರೋದು? ಸೊ ಸಡನ್ ಆಗಿ ಬಂತು, ನನಗೆ ಒಬ್ಬನಿಗೆಲ್ಲ, ಇದು ಇಡೀ ಜಗತ್ತಿಗೆ ಪ್ರಾಬ್ಲಮ್. ನಮ್ಗೆ ಯಾರು ಹಣ ಕೊಡೋದಿಲ್ಲ. ಸೊ ನಾವು ಕೂಡ ಹಣ ಕೊಡದಿದ್ರೆ ನಡೀಬಹುದು ಸ್ವಲ್ಪ ಸಮಯ ಅಂತ. ಅಂದ್ರೆ ಸೈಕಾಲಜಿ, ನ್ಯಾಚುರಲ್ ಸೈಕಾಲಜಿ. ಬಟ್ ಆವಾಗ ಸ್ಟ್ರೈಕ್ ಆದದ್ದು ಏನೆಂದ್ರೆ, ನಮಗೆ ಪರವಾಗಿಲ್ಲ, ಆದರೆ ಇದು ಡೈಲಿ ವೇಜ್ ವರ್ಕರ್ ಇದ್ದಾರಲ್ಲ, ಅವ್ರೇನು ಮಾಡೋದು? ಅವರಿಗೆ 400-500 ರೂಪಾಯಿ ಅವರು ಏನು, ಅಥವಾ 700 ರೂಪಾಯಿ ಡೈಲಿ ವೇಜ್ ವರ್ಕರ್ಸ್ ಅಂದರೆ ಔಟ್ಸೈಡ್. ಓಕೆ, ನಿಮ್ಮ ಕಂಪ್ನಿ ಅಲ್ಲ, ನಮ್ಮದರಲ್ಲಿ ಅಲ್ಲ, ಔಟ್ಸೈಡ್ ಡೈಲಿ ವೇಜ್ ವರ್ಕರ್ಸ್. 3-4 ಮಕ್ಕಳಿರ್ತಾರೆ ಅವರಿಗೆ, ಅಥವಾ ಫ್ಯಾಮಿಲಿ ಎಲ್ಲ ಸೇರಿ 3-4 ಮೆಂಬರ್ಸ್ ಇರ್ತಾರೆ. ಅವರು ಹೇಗೆ ದಿನ ತೆಗೆಯೋದು? ಅವರಿಗೆ ವರ್ಕಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರ ಹತ್ರ ಹಣ ಇಲ್ಲ. ಅಂಥವರಿಗೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು ಅಂತ. ಸೊ ನನಗೆ ಐಡಿಯಾ ಹೊಳೆದದ್ದು ಇದೆ, ಇನ್ಸ್ಪೈರ್ಡ್ ಬೈ ವೆಬ್ಸೈಟ್ನ ಇದೊಂದು ಉಂಟಲ್ಲ, ಫ್ರಮ್ ಡೋನರ್ ಟು ಬೆನಿಫಿಷರಿ. ಅದೇ ಥರ TV ಮುಖಾಂತರ ಏನಾದರೂ ಮಾಡಲಿಕ್ಕೆ ಆಗ್ತದಂತ ಐಡಿಯಾ ತಗೊಂಡು ಬಂದದ್ದು ನಾನು. ಬಂದು ನಮ್ಮ ಟೀಮ್ ಹತ್ರ ಡಿಸ್ಕಸ್ ಮಾಡಿ, ನಮ್ಮ ಚೇತನ್ ಶೆಟ್ಟಿ ಇದ್ರು, ನಮ್ಮ ಆ್ಯಂಕರ್, ಅವರ ಹತ್ರ ಕೂತ್ಕೊಂಡು ನಾನೇ ಲೈವಲ್ಲಿ ಶೋಗೆ ಕೂತ್ಕೊಂಡು ನಾನು, ಇಟ್ ವಾಸ್ ಸ್ವಲ್ಪ ದಿನ ಆಗಿತ್ತು ಅಷ್ಟೇ ಕೋವಿಡ್ ಲಾಕ್ಡೌನ್ ಆಗಿ. ಯಾರಿಗೆಲ್ಲ ಹೆಲ್ಪ್ ಬೇಕು ಹೇಳಿ, ಅಂದರೆ ಮೇಯ್ನ್ ಫುಡ್ ಕಿಟ್ ಅದೆಲ್ಲ ನಾವು ಟ್ರೈ ಮಾಡ್ತೇವೆ, ನಿಮಗೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸಿ ಲಕ್ಕ ಅಥವಾ ಅದು ಬ್ಲೆಸ್ಸಿಂಗ್ ಏನಂತ ಗೊತ್ತಿಲ್ಲ. ದ ಮೊಮೆಂಟ್ ವಿ ಸ್ಟಾರ್ಟೆಡ್, ಒನ್ ಸೈಡ್ ಪೀಪಲ್ ಸ್ಟಾರ್ಟೆಡ್ ಕಾಲಿಂಗ್ ಅಸ್, ಹೆಲ್ಪ್ ಬೇಕು. ಆ ಕಡೆಯಿಂದ ಬಾಂಬೆ, ಗಲ್ಫ್, ಅಲ್ಲಿಂದ ಇಲ್ಲಿಂದ ಇಡೀ ವರ್ಲ್ಡ್ಗೆ ಲಾಕ್ಡೌನ್ ಇತ್ತು. ಅವರು ಕೂಡ ಪ್ರಾಬ್ಲಮ್ ಇದ್ರು. ಅವರು ಹೇಳ್ತಿದ್ರು, ಸಿ ವಿ ವಾಂಟ್ ಟು ಹೆಲ್ಪ್ 100 people, ವಿ ವಾಂಟ್ ಟು ಹೆಲ್ಪ್ 50 people. ಸೊ ಇಟ್ ಈಸ್ ವೆರಿ ಗುಡ್. ನೌ ದ ಥಿಂಗ್ ಈಸ್, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು? ರೈಟ್, ಯು ಲಿಟ್ರಲಿ ಹ್ಯಾಡ್ ಅ ಚಾನ್ಸ್ ಟು ಬಿಕಮ್ ದ ಚಾನಲ್. ಎಸ್, ಮೆಸೆಂಜರ್ ಒಂದು. ಅದೇ ಚಾನಲ್ ಅಂತಂದ್ರೆ, ಇಲ್ಲ ಅಂದ್ರೆ ಬರೀ ಒಂದು TV ಚಾನಲ್ ಅಲ್ಲ. ಎಕ್ಸಾಕ್ಟ್ಲಿ, ಇಟ್ಸ್ ಬಿಯಾಂಡ್ ದಟ್. ಹೌದು. ಸೊ ಅವಾಗ ಏನು ಮಾಡೋದು? ಅವರು ಹಣ ನನಗೆ ಕಳಿಸ್ತಾನೆ ಅಂತ ಹೇಳಿದ್ರು. ನಾನು ಬೇಡ, ಯಾಕಂದ್ರೆ ಇವತ್ತಿಲ್ಲದಿದ್ರೆ ನಾಳೆ ಅದು ಪ್ರಾಬ್ಲಮ್ ಆಗ್ತದೆ. ಇವತ್ತು ನಾವು ಪ್ರಾಬ್ಲಮ್ ಅಲ್ಲಿ ಇದ್ದೇವೆ, ನಾಳೆ ಅದಕ್ಕೆ GST, ಸರ್ವಿಸ್ ಟ್ಯಾಕ್ಸ್ ಅದೆಲ್ಲ ಬಂದು ಕಂಪನಿ ಇಂಡಿವಿಜುವಲ್ ಬೇಡ. ಒಂದು ಕೆಲಸ ಮಾಡಿ, ನಾನು ನಿಮಗೆ ಗ್ರೋಸರೀಸ್ ಉಂಟಲ್ಲ, ಅದರ ಅಕೌಂಟ್ ನಂಬರ್ ಕೊಡ್ತೇನೆ,
ಅಲ್ಲಿ ನೀವು ಹಣ ಕಳಿಸಿ, ಅಲ್ಲಿಂದ ನಾವು ಕಿಟ್ಟನ್ನು ಇಲ್ಲಿ ತರ್ತೇವೆ, ಇಲ್ಲಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. That helped, and that happened up to 6,000 families we distributed 6,000 for families. next 4 months. Medicine, food, even some money, then other kind of help. ಅಂದರೆ ಆ ಟೈಮಲ್ಲಿ ಎಲ್ಲಿ ಎಲ್ಲ ಸಿಕ್ಕಿಬಿದ್ರು ಅದೆಲ್ಲ ಸ್ಟೋರಿ ಆಲ್ರೆಡಿ ಐ ಹ್ಯಾವ್ Right. shared that with so many people. ಹೌದು. But that's how ಹಾಂ changed, life changed. And in between I was ಏನಾಗಿತ್ತು, ಫಸ್ಟ್ ಇದರಲ್ಲಿ 2020 ನಾನು ಕೂಡ ಐ ವಾಸ್ ಇನ್ಫೆಕ್ಟೆಡ್ ವೈರಸ್. ಇಟ್ ವಾಸ್ ಸಿವಿಯರ್. ಎಸ್, ಅದೇ ನಿಮಗೆ ಲೈಫ್ ಸೆಕೆಂಡ್ ಲೈಫ್ ಅಂತ ಹೇಳಿದ್ದು ಅದಕ್ಕೆ ನಾನು ಅಂದರೆ ಅಬೌಟ್ 16 days ನಾನು ಆವಾಗ ಹಾಸ್ಪಿಟಲಲ್ಲಿ ಇದ್ದೆ. ಅಂದರೆ 4 days ICU ಆ್ಯಂಡ್ 12 days ಇದು ಏನು ನಾರ್ಮಲ್ ವಾರ್ಡಿಗೆ ಬಂದದ್ದು. ನಂದು ಲಂಗ್ಸ್ 70% ಡ್ಯಾಮೇಜ್ ಆಗಿತ್ತು. ಇಟ್ ವಾಸ್ ಹಾರ್ಡ್ಲಿ ಯಾರೂ ಇರಲಿಲ್ಲ ವಾಪಸ್ ಬಂದವರು ಆ ಒಂದು ಸ್ಟೇಜ್ಗೆ ಹೋಗಿ. ಐ ಥಿಂಕ್ ಯು ಹ್ಯಾಡ್ ಅ ಲಾಟ್ ಮೋರ್ ಟು ಡೂ. ಲಾಟ್ ಮೋರ್ ಟು ಡೂ. ಮತ್ತು ಆ ಒಂದು ಮಾಡಿದ ಟೈಮಲ್ಲಿ ಒಂದು ನಾನು ಹೇಳಿದೆಲ್ಲ 4 ತಿಂಗಳಲ್ಲಿ ಮಾಡಿದ ಕೆಲಸ ಉಂಟಲ್ಲ, ಕರ್ಮ ಫಾಲೋಸ್, ಪುಣ್ಯ. ಅಂದರೆ ವಿದೌಟ್ ಎಕ್ಸ್ಪೆಕ್ಟೇಷನ್. ಕರೆಕ್ಟ್. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನಾವು ಮಾಡ್ತೇವೆ, ನನಗೆ ನೀವು ಥ್ಯಾಂಕ್ಸ್ ಹೇಳಬೇಕು, ನೀವು ಅದು ಮಾಡಬೇಕು, ಇದು ಬೇಡ, ಏನಿಲ್ಲ. ಆದರೆ ವಿದೌಟ್ ಎಕ್ಸ್ಪೆಕ್ಟೇಷನ್ ದೋಸ್ ಆಲ್ ಪೀಪಲ್ ಪ್ರೇಡ್ ಫಾರ್ ಮೀ. ಎಕ್ಸಾಕ್ಟ್ಲಿ. ಆ್ಯಂಡ್ ದೆನ್ ಹ್ಯಾಪನ್. ಸೊ ಆದ ನಂತರ ದೆನ್ ಐ ಥಿಂಕ್ ವಿ ಹ್ಯಾವ್ ಟು ಹೆಲ್ಪ್ ಪೀಪಲ್, ವಿ ಹ್ಯಾವ್ ಟು ಸಪೋರ್ಟ್ ವಾಟ್ ಎವರ್ ಪಾಸಿಬಲ್. ಅಂದರೆ ಏನು ನಮ್ಮಿಂದ ಆಗ್ತದೆ ಅಷ್ಟೇ. But that also made you a star, ಅಲ್ಲ? ಆಮೇಲೆ you became not just a public challenge, then you became something more. ಎಸ್, ಅದು ಅಂದರೆ ಒಮ್ಮೆ ಆ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಲ್ಲ, ನಾವು ಇವಾಗ ಫುಡ್ ಕಿಟ್ಗೆ ನಾವು ರೀಚ್ ಆದ್ದೇವೆ. ಸೆಕೆಂಡ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇತ್ತು ಈ ಕಡೆ, ಏನೆಂದರೆ ಜನರು ಟಿವಿಯ ಮುಂದೆ ಕೂತ್ಕೊಂಡು ಹೆದರು ಬಿಡೋದು. ಯಾವಾಗ ನೋಡಿದ್ರು ಇದೆ, ಅಲ್ಲಿ ಎಷ್ಟು ಜನ, ಇಲ್ಲಿ ಎಷ್ಟು ಜನ ಅಂದರೆ ಇದೇನೆಂದರೆ ವಿಪರ್ಯಾಸ ಏನೆಂದರೆ, ಇಟಲಿಯಲ್ಲಿ ಸತ್ತ ಜನರ ಶವಗಳನ್ನು ಇಲ್ಲಿ ತೋರಿಸಿ ನೋಡಿ 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 ಅಂತ ಚಾನೆಲ್ಗಳು ಮಾಡ್ತಾ ಇರುವಾಗ ಅದು ನೋವಾಗಿತ್ತು. ಅಂದರೆ ನೀವು ಮಾಡ್ತಿರ್ಲಿಲ್ವಾ? ಇಲ್ಲ, ನಾವು ಅದಕ್ಕೆ ಕಂಪ್ಲೀಟ್ಲಿ ವಿರೋಧ. ಅಂದರೆ ಕರೆಕ್ಟ್ ಅಕ್ಯುರೇಟ್ ಏನಿದೆ ಅಂತ, ಯಾರಾದರೂ ಸತ್ತರೆ ಅದು ಲಾಸ್ಟ್ ನ್ಯೂಸ್ ಹಾಕೋದು. ಗೊತ್ತಾಯ್ತಲ್ಲ, ಹೆದರಿಸ್ಲಿಕ್ಕಿಲ್ಲ. ಬಟ್ ಆಸ್ ಅ ಚಾನಲ್, ಸೊ ವಾಟ್ಸ್ ಯೋರ್ ಟೇಕ್ ಆನ್ ದಟ್? ಇವಾಗ ಈ ವಿಷಯ ಬಂದಿದ್ದಕ್ಕೆ ಇದು ಅಂತಲ್ಲ, ಎಲ್ಲದರಲ್ಲೂ ಅಷ್ಟೇ, ದಿಸ್ ಥಿಂಗ್ ಕೀಪ್ಸ್ ಹ್ಯಾಪನಿಂಗ್ ಅಲ್ಲ. ನಮಗೆ ನಮ್ಮದು ಏನು ಆವಾಗ ಉದ್ದೇಶ ಏನಿದ್ರೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದು. ಅಂದರೆ ಭಯಪಡಬೇಡಿ ಅಂತ ಹೇಳೋದು ಅಷ್ಟೇ, ಭಯಪಡಬೇಡಿ ಅಂತ. ನಿಜವಾಗ್ಲೂ ಇಟಲಿಯಲ್ಲಿ ಅಥವಾ ಅಮೆರಿಕದಲ್ಲಿ ಅಷ್ಟು ಸತ್ತಿದ್ದಾರಂತ ಇಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡಬೇಕಂತ ಇಲ್ಲ. ಇಲ್ಲಿ ಏನು ಆಗ್ತಿರ್ಲಿಲ್ಲ ಅವಾಗ, ಇಲ್ಲಿ ಖಾಲಿ ಪ್ರಿಕಾಷನ್ ಮಾತ್ರ. ಸೊ ಅಲ್ಲಿದ್ದು ತೋರಿಸಿ ಇಲ್ಲಿಯ ಜನರಿಗೆ ನಾವು ಯಾಕೆ ಹೆದರಿಸಬೇಕು? ಹೆದರಿ ಅರ್ಧ ಸತ್ರು. ರಿಯಲಿ. ಅಂದರೆ ಫಸ್ಟ್ ಒಂದು ಮಂಗಳೂರಲ್ಲಿ ಫಸ್ಟ್ ಡೆತ್ ಆದಾಗ, ಮೈ ಗಾಡ್, ಏನಿದು ಬ್ರೇಕಿಂಗ್ ನ್ಯೂಸ್. ಅದು ನಿಜವಾಗಿ ಅದರಲ್ಲಿ ಸತ್ತದ ಯಾವ್ದ್ರಲ್ಲಿ ಸತ್ತದ ಇವತ್ತಿಗೂ ಗೊತ್ತಿಲ್ಲ. ಅಂದರೆ ಇನ್ ಜನರಲ್ ಅದ್ರ ಬಗ್ಗೆ ಒಂದು ಯೋಚನೆ ಮಾಡೋದಾದ್ರೆ, ಬೀಯಿಂಗ್ ಇನ್ ಮೀಡಿಯಾ ಅಂಡ್ ಬೀಯಿಂಗ್ ದಿ ಓನರ್ ಆಫ್ ಅ ಟಿವಿ ಚಾನಲ್, ನ್ಯೂಸ್ ಚಾನಲ್ ಎಸ್ಪೆಷಲಿ, ಈ ನ್ಯೂಸ್ನಲ್ಲಿ ಒಂದು ಸುದ್ದಿಯ ವೈಭವೀಕರಣದ ಬಗ್ಗೆ ಏನು ಹೇಳ್ತೀರ? ಅಲ್ಲ, ನಾವು ಕೂಡ ಒಂದು ಕಾಲದಲ್ಲಿ ಮಾಡಿದ್ದೇವೆ, ಇಲ್ಲ ಅಂತ ಹೇಳುವುದಿಲ್ಲ. ಮಾಡಿದ್ದೇವೆ ಅಂದರೆ ಇಲ್ಲಿ ಹೋದಲ್ಲಿ ಹುಲಿ ಹೋಗಿದೆ ಅಂತ ಅಲ್ಲ. ಒಬ್ರು ನಾವು ಸ್ಟಾರ್ಟಿಂಗಿಗೆಲ್ಲ ಒಬ್ರು ನ್ಯೂಸ್ ಮಾಡಿದ್ದನ್ನ ನಾವು ಕೂಡ ಅದನ್ನೇ ನೋಡಿ ಕಲಿಯುವುದಲ್ವಾ? ಹೌದು, ಅದನ್ನೇ ನೋಡಿ ಇನ್ಸ್ಪಿರೇಷನ್ ಅದೇ ಆಗಿರುತ್ತೆ. ಮತ್ತೆ ರಿಯಲೈಸ್ ಆಗ್ತದೆ ಇದರಿಂದ ಜನರಿಗೆ ಹೆಲ್ಪ್ ಆಗುವುದಕ್ಕಿಂತ ಡ್ಯಾಮೇಜ್ ಆಗ್ತದೆ ಅಂತ. ನಾವು ತಪ್ಪು ಮಾಡಿದ್ದೇವೆ. ನಾನು ಕಮಿಟೆಡ್ ಸೋ ಮೆನಿ ಮಿಸ್ಟೇಕ್ಸ್, ಬಟ್ ಪ್ರತಿಯೊಂದು ಮಿಸ್ಟೇಕ್ನಿಂದ ನಾವು ಕಲಿತಿದ್ದೇವೆ ಮತ್ತು ಅಂತ ಮಿಸ್ಟೇಕ್ ಇನ್ನೊಮ್ಮೆ ಆಗದಾಗೆ ನೋಡಿದ್ದೇವೆ. ಈಗ ಮಾಡೋದು ತಪ್ಪಲ್ಲ, ಅದರಿಂದ ಕಲಿದೇ ಇರೋದು ಕಲೀಲೇಬೇಕು. ಅದರಿಂದ ನಾನು ಯಾರು ಬೇಕಾದರೂ ಕೇಳಿ, ಇವತ್ತು ಜನರು ಕ್ವೆಶ್ಚನ್ ಮಾಡ್ತಾರೆ, ನೀವು ಕೂಡ ಅದನ್ನೆಲ್ಲ ಮಾಡಿದ್ದು? ಹೌದು, ನಾವು ರಿಪೀಟ್ ಮಾಡಲಿಲ್ಲ, ಮಾಡೋದಾಗೆ ನೋಡಿದ್ದೇವೆ. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ಅದನ್ನೇ 1 ಸಲ 2 ಸಲ 3 ಸಲ ಸೇಮ್ ತಪ್ಪನ್ನು ಮಾಡಿದರೆ ಅದಕ್ಕೆ ಕ್ಷಮೆ ಇಲ್ಲ, ಮತ್ತೆ ನೀವು ಕಲಿಯುವುದಿಲ್ಲ, ಅದರ ಲೈನೇ ಬೇರೆ. ಸೊ ಅದರಿಂದ ನಾವು ದಿ ಬ್ಯೂಟಿ ಆಫ್ ದ ಲೈಫ್ ಏನೆಂದರೆ, ನೀವು ಯಾರು ಮಾಡಿದ ತಪ್ಪಿಂದ ಕಲಿತೀರೋ ಮತ್ತು ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡೋದಿಲ್ವಾ, ಮತ್ತೆ ಮಾಡಿದ ತಪ್ಪಿಂದ ಪಾಠ ಕಲಿತೀರೋ, ಒಂದು ಲೆಸನ್ ಕಲಿತೀರೋ, ಅವರಿಗೆ ಡೆಫಿನೆಟ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ಅವರು ಹಿಂದೆ ನೋಡೋದಿಲ್ಲ, ಮತ್ತೆ ಮುಂದೆ ನೋಡ್ತಾರೆ. ಮುಂದೆ ಹೋಗುವಾಗ ಬೇರೆ ತಪ್ಪುಗಳನ್ನು ಮಾಡ್ತಾರೆ, ಆದರೆ ಆ ತಪ್ಪುಗಳನ್ನು ಮಾಡೋದಿಲ್ಲ.
ಸೊ ನಾವು ಮನುಷ್ಯರೇ ಇದಲ್ವಾ. ಐ ಥಿಂಕ್ ಬೈಬಲಲ್ಲೂ ಇದೆ ಹೇಳಿದೆ, ಈ ಭಗವದ್ಗೀತೆಯಲ್ಲೂ ಅದೇ ಇದೆ, ಕುರಾನಲ್ಲೂ ಕೂಡ ಅದೇ ಎಲ್ಲ ಧರ್ಮಗಳಲ್ಲಿ ಹೇಳುವುದಷ್ಟೇ, ಮತ್ತೆ ಪಾಲಿಸುವುದು ಮಾತ್ರ ಎಲ್ಲರೂ ಅಲ್ಲ. ಎಂತ ಅಂತ ಗೊತ್ತಿಲ್ಲ. ಹಾಗೆ ಪ್ರೈವೇಟ್ ಚಾಲೆಂಜ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಪ್ರೈವೇಟ್ ಚಾಲೆಂಜ್ ಬಗ್ಗೆ ತುಂಬಾ ಮಾತಾಡ್ಬೋದು, ಯಾಕಂದ್ರೆ ಅಲ್ಲ ಅದೊಂದು ಬೇರೆನೆ ಒಂದು ಇರುತ್ತೆ. ಜೊತೆಗೆ ಅರವಿಂದ್ ಬೋಳಾರ್ ಅವ್ರನ್ನ ಕೂರಿಸ್ಕೊಂಡು ಮಾತಾಡ್ಬೋದು. ಪ್ರೈವೇಟ್ ಚಾಲೆಂಜ್ ಇವಾಗ ನೀವು ಬಂದ ಟೈಮು ಪರ್ಫೆಕ್ಟ್ ಟೈಮಿಂಗ್. ಯಾಕಂದ್ರೆ ಆಗಸ್ಟ್ 10 ತಾರೀಕಿಗೆ ನಮ್ದು 200th ಎಪಿಸೋಡ್ ಏರ್ ಆಗುತ್ತೆ, ಆಗಸ್ಟ್ 10th. ಸೊ ಸಪೋಸ್ ನನ್ಗೆ ಗೊತ್ತಿಲ್ಲ ಇಫ್ ಐ ಕ್ಯಾನ್ ಸೇ ದ ಡೇಟ್, ಟುಡೇಸ್ ಡೇಟ್. ಇವತ್ತು ಜುಲೈ 23. ಸೊ ಇನ್ನು 3 ಎಪಿಸೋಡಲ್ಲಿ ಪ್ರೈವೇಟ್ ಚಾಲೆಂಜ್ 200 ಎಪಿಸೋಡ್ಗೆ ರೀಚ್ ಆಗುತ್ತೆ. ಸೊ ಸೀಸನ್ 4 ಎಂಡ್ ಆಗ್ತದೆ. ಸೊ 200 ಎಪಿಸೋಡ್ಗಳ ಒಂದು ಜರ್ನಿ. 200 ಎಪಿಸೋಡ್ ಅಂದರೆ 200 ಕ್ಯಾರೆಕ್ಟರ್ಸ್, ಮಿಲಿಯನ್ಸ್ ಆಫ್ ವ್ಯೂಸ್. ಹೌದು. ಆ್ಯಂಡ್ 200 ಕಾನ್ಸೆಪ್ಟ್ಸ್, 200 ಮೆಸೇಜಸ್. ಅಂದರೆ ಅದು ತುಳು ಬರದೇ ಇರೋರು ಸುಮಾರು. ಅದು ತುಳು ಬರದೇ ಇರುವವರು, ಉತ್ತರ ಕನ್ನಡದವರು ಬೆಂಗಳೂರಿಗೆಲ್ಲ ಹೋದರೆ ಮಾತಾಡ್ತಾರೆ, ಮಾತಾಡಿ ಸರ್ ಕನ್ನಡದಲ್ಲಿ ಮಾಡಿ. ನಾವು ಅವ್ರಿಗೆ ಹೇಳುದು ಆ ತುಳುವಿನ ಇದು ಉಂಟಲ್ಲ, ಅದು ಕನ್ನಡದಲ್ಲಿ ಬರುವುದಿಲ್ಲ, ಆ ಫ್ಲೇವರ್ ಬರುವುದಿಲ್ಲ. ನಾವು ತುಳು ಕಾಮಿಡಿಯನ್ನ ಕನ್ನಡದಲ್ಲಿ ಮಾಡಿದ್ರೆ ನೀವು ನಗುವುದಿಲ್ಲ, ನೀವು ನಗುದು ಬೇರೆ ಕಾಮಿಡಿಗೆ, ಅದರ ಅರ್ಥವೇ ಬೇರೆ ಆಗ್ತದೆ. ಅರ್ಥ ಬೇರೆ ಆದ್ರೂ ಪರವಾಗಿಲ್ಲ, ಆದ್ರೆ ಅದು ಟೈಮಿಂಗ್ ಉಂಟಲ್ಲ, ಕನ್ನಡದ್ದು ಬೇರೆ ತುಳು ಸಿಂಕ್ ಆಗುವುದಿಲ್ಲ. ಸೊ ಅದೊಂದು ಬಿಗ್ ಎಕ್ಸ್ಪೀರಿಯನ್ಸ್, ಅಂದರೆ ದೊಡ್ಡ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಮತ್ತು ಪ್ರತಿ ಎಪಿಸೋಡ್ನಿಂದ ಇಂಪ್ರೂವ್ಮೆಂಟ್ ಇದೆ. ಈಗ ನೋಡಿ ನಾವು 4th ಸೀಸನಲ್ಲಿದ್ದೇವೆ. ಈ 4th ಸೀಸನಲ್ಲಿ ಲಾಸ್ಟ್ ಒಂದು 3 ಎಪಿಸೋಡ್ಸ್ ಹೀಗೆ ಓಡಿದ್ದಾವೆ. ಅಂದರೆ ಒಂದು ತುಳು ಇದಾಗಿ ಒಂದು ವಾರಕ್ಕೆ 300,000 ವ್ಯೂಸ್ ಯೂಟ್ಯೂಬಲ್ಲಿ, 200,000 ವ್ಯೂಸ್ ವಿದಿನ್ ವೀಕ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಯರ್. ಬಿಗ್ ರೀಚ್ ಆ್ಯಂಡ್ ಪೀಪಲ್ ವೆರೆವರ್ ವಿ ಗೋ ಮಾತಾಡ್ತಾರೆ. ಆ ಕ್ಯಾರೆಕ್ಟರ್, ಈ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್, ಈ ಕ್ಯಾರೆಕ್ಟರ್, ಕನೆಕ್ಟ್ ಆಗ್ತಾರೆ. ಪ್ರತಿ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತಾರೆ. ಮತ್ತು ಲೇಟೆಸ್ಟ್ ಹೋಗುವಾಗ ನೆಕ್ಸ್ಟ್ ಎಂಚಿನ. ಅಲ್ಲ, ನನಗೆ ವಿಷಯ ಏನಂತಂದ್ರೆ ಅರವಿಂದ್ ಬೋಳಾರ್ ಸರ್ ಅವರು ಇದು ಮಾಡೋದು ದೊಡ್ಡ ಸರ್ಪ್ರೈಸ್ ಅಲ್ಲ. ಇದು ನಾನು ಹೊಸದಾಗಿ ನಿಮ್ಗೆ ಕೇಳೋ ಪ್ರಶ್ನೆನೂ ಅಲ್ಲ. ಅದು ಎಲ್ಲಿತ್ತು ಅಂತ ಇತ್ತು. ಆಕ್ಚುಲಿ ನಂದು ಪ್ಯಾಷನ್ ಹೇಳಿದಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ, ಆಸ್ ಜರ್ನಲಿಸಮ್ ಒಂದು, ಬರೆಯುವುದು ಒಂದು, ಆಕ್ಟಿಂಗ್ ಮಾಡುವುದು, ಡೈರೆಕ್ಷನ್ ಮಾಡುವುದು ಎಲ್ಲ ಇತ್ತು. ಆದರೆ ಯಾವಾಗ 2001ನಲ್ಲಿ ವೆಬ್ಸೈಟ್ ಸ್ಟಾರ್ಟ್ ಆಯ್ತಾ, ಮುಂದೆ ಯು ಹ್ಯಾಡ್ ಟು ಕೀಪ್ ಇಟ್ ನೆಕ್ಸ್ಟ್ ಓನ್ಲಿ ಕಾನ್ಸಂಟ್ರೇಷನ್. ಬಿಕಾಸ್ ಕಾನ್ಸಂಟ್ರೇಷನ್ ಒನ್ ಸೈಡ್ ಫ್ಯಾಮಿಲಿ, ಮಕ್ಕಳು, ನನ್ನ ಕರಿಯರ್, ಮತ್ತು ದೈಜಿ ವರ್ಲ್ಡ್. ಸೊ ಕರಿಯರ್ 2007ವರೆಗೆ ನಾನು ದುಬೈಯಲ್ಲಿ ಕೆಲಸ ಮಾಡ್ತಿದ್ದೆ. ಐ ವಾಸ್ ವರ್ಕಿಂಗ್ ಫಾರ್ ಎ ಮಲ್ಟಿನ್ಯಾಷನಲ್ ಕಂಪನಿ. ಅದು 2007ನಲ್ಲಿ ಡಿಸೈಡ್ ಮಾಡಿ ನಾನು ಇಂಡಿಪೆಂಡೆಂಟ್ ಆಗಿ ದೈಜಿ ವರ್ಲ್ಡ್ಗೆ ಇದೇ ಸರ್ವೈವಲ್ಗೆ ಇದಾಗತ್ತೆ ಅನ್ನೋ ತನಕ ನೀವು ಅಲ್ಲೇನೆ ಇದ್ರಿ. ಅಲ್ಲಿ ಅಲ್ಲ, ಗೊತ್ತಿರಲಿಲ್ಲ ನನಗೆ. ನಾನು ರಿಸ್ಕ್ ತಗೊಂಡೆ, ಬಿಗ್ ರಿಸ್ಕ್ ಲೈಫಲ್ಲಿ. ಒಂದು ರಿಸ್ಕ್ ಅಂದರೆ ಹೇಗೆ ಗೊತ್ತಾ, ನಮಗೆ ಇದು ಇನ್ನು ಸಾಕು, ಇನ್ನು ಅದು ಮಾಡುವ ಹಾಗೆಲ್ಲ. ನನಗೆ ನನ್ನ ಪ್ಯಾಷನ್ ಫಾಲೋ ಮಾಡಬೇಕು. ಆದರೆ ಇಲ್ಲಿ ಒಳ್ಳೆಯ ಕಂಪನಿ ಇದೆ, ಮಲ್ಟಿನ್ಯಾಷನಲ್ ಕಂಪನಿ ಇದೆ, ಒಳ್ಳೆಯ ಸ್ಯಾಲ್ರಿ ಇದೆ, ಫ್ಯಾಮಿಲಿ ಅಕೊಮಡೇಷನ್ ಇದೆ, ಎವ್ರಿ ಇಯರ್ ಟಿಕೆಟ್ ಇದೆ, ಹಾಲಿಡೇಸ್ ಇದೆ. ಅದನ್ನು ಬಿಟ್ಟು ಇಲ್ಲಿ ಬರಬೇಕಂದ್ರೆ ನನ್ನ ಫ್ಯಾಮಿಲಿಯವರೆಲ್ಲ ಮಂಡೆ ಸರಿ ಇಲ್ವಾ ಅಂತ ಅಂದರೆ ಏನು ಮಾಡ್ತೀರಿ ನೀವು? ಬೇಡ ಅದು ಬೇಡ, ಅದು ಇರಲಿ. ಯು ಡಿಡ್ಂಟ್ ವಾಂಟ್ ಟು ಪ್ಲೇ ಇಟ್ ಸೇಫ್. ನೋ, ಏನಾಯ್ತು ಅಂದರೆ ಅದು ಒಂದು ಮೋಟಿವೇಶನ್ ಎಲ್ಲಿ ಬಂತು. ಒಂದು ದಿವಸ ನಾನು ಡಿಸೈಡ್ ಮಾಡ್ತಾನೆ ಇದ್ದೆ. ಇಲ್ಲಿ ನಾನು ನಿಮ್ಗೆ 2 ವಿಷಯ ಹೇಳ್ತೇನೆ. ನಂಬರ್ 1, ನಾನು ಫ್ಯಾಮಿಲಿಯೊಂದಿಗೆ ಡಿಸ್ಕಸ್ ಮಾಡಿ 1 ಇಯರಲ್ಲಿ ಕನ್ಕ್ಲೂಷನ್ಗೆ ಬರಲಿಲ್ಲ. ಅಂದರೆ ಫ್ಯಾಮಿಲಿ ಬೇಡ ಅಂತ ಹೇಳಿದರು, ಫ್ರೆಂಡ್ಸ್ ಹತ್ರ ಕೇಳಿದ್ದೆ, ಬೇಡ ಮಾರೆ, ಅದು ಬೇಡ, ಎಲ್ಲರ ಹತ್ರ ಕೇಳಿದ್ದೆ. ನಾನು ಮಾಡಿದ ಮಿಸ್ಟೇಕ್ ಏನು ಗೊತ್ತಾ, ನಾನು ಫ್ಯಾಮಿಲಿ ಹತ್ರನೂ ಕೇಳಿದ್ದೆ, ಫ್ರೆಂಡ್ಸ್ ಹತ್ರನೂ ಕೇಳಿದ್ದೆ, ರಿಲೇಟಿವ್ಸ್ ಹತ್ರನೂ ಕೇಳಿದೆ, ಮತ್ತು ದಾರಿಯಲ್ಲಿ ನಡ್ಕೊಂಡು ಹೋಗುವವರಿದ್ದಾರಲ್ಲ ಅವರ ಹತ್ರನೂ ಕೇಳಿದೆ. ಅಂದರೆ ಐ ಡಿಸ್ಕಸ್ಡ್ ಫಸ್ಟ್, ಸೊ ಐ ಕುಡ್ ನಾಟ್ ಡಿಸೈಡ್. ದೆನ್ ವಾಟ್ ಹ್ಯಾಪಂಡ್, ಒನ್ ಡೇ ನಾನು ಬಿಸ್ನೆಸ್ ಇದರಲ್ಲಿ ಇರುವಾಗ ಒಂದು ಕಂಪನಿಗೆ ಹೋದೆ, ಇಂಡಿಯನ್ ಕಂಪನಿ. ಹಿಂದಿನಲ್ಲಿ ಒಂದು ದೊಡ್ಡ ಬೋರ್ಡ್ ಇತ್ತು, ಮೋಟಿವೇಶನಲ್ ಬೋರ್ಡ್. ರಾಬಿನ್ ಶರ್ಮಾ ಅಂತ ಒಂದು ಇಂಗ್ಲಿಷ್ ಹೌದು, ಅಲ್ಲಿ ಬರೆದಿದ್ರು, ದ ಡೇ ಯು ಸ್ಟಾಪ್ ಟೇಕಿಂಗ್ ರಿಸ್ಕ್ ಯು ಸ್ಟಾಪ್ ಲಿವಿಂಗ್ ಯುವರ್ ಲೈಫ್. ಅಂಡರ್ಸ್ಟ್ಯಾಂಡ್? ರೈಟ್. ದ ಡೇ ಯು ಸ್ಟಾಪ್ ಟೇಕಿಂಗ್ ರಿಸ್ಕ್
ಯು ಸ್ಟಾಪ್ ಲಿವಿಂಗ್ ಯುವರ್ ಲೈಫ್. ರಿಸ್ಕ್ ತಗೊಳ್ಳೋದನ್ನ ನಿಲ್ಲಿಸಿದ ದಿನ ನೀವು ಜೀವಿಸೋದನ್ನ ನಿಲ್ಲಿಸ್ತೀರಾ ಅಂತ. ಮಾರೋ ದಿವಸ ಹೋಗಿ ರಿಸೈನ್ ಕೊಟ್ಟೆ, ಅದನ್ನೇ ಮೋಟಿವೇಶನ್ ಆಗಿ ತಗೊಂಡು ರಿಸೈನ್ ಕೊಟ್ಟು ನಮ್ಮ ಡಚ್ ಬಾಸ್ ಇದ್ರು, ವಾಟ್ ಇಸ್ ದಿಸ್ ನಾನು ಹೇಳಿದೆ, ನಾನು ಮಾಡ್ತೇನೆ ಇದು ಮಾಡ್ತೇನೆ ಅಂತ. ಮನೆಯಲ್ಲಿ ಬೆಚ್ಚಾಗ್ಲಿಲ್ಲ. ಇಲ್ಲ, ಅದರ ನಂತರ ಮನೆಯಲ್ಲಿ ಬಂದು ನಂತರ ಹೇಳಿದೆ. ಅದಕ್ಕಾಗಿ ಯಾರಿಗೂ ಹೇಳುದು ಅಷ್ಟೇ, ಯು ಡಿಸೈಡ್ ಫಸ್ಟ್ ಅಂಡ್ ದೆನ್ ಡಿಸ್ಕಸ್ ಲೇಟರ್. ಫಸ್ಟಿಗೆ ಡಿಸ್ಕಸ್ ಮಾಡಿದ್ರೆ ನಮ್ದು ಕೆಟ್ಟ ಅಭ್ಯಾಸ ಏನಂದ್ರೆ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಬೇಕು. ದಟ್ ಇಸ್ ಮಸ್ಟ್ ಟ್ರೂ. ಇಫ್ ಯು ಆರ್ ಮ್ಯಾರಿಡ್ ಯು ಹ್ಯಾವ್ ಟು ಡಿಸ್ಕಸ್ ವಿತ್ ಯುವರ್ ವೈಫ್. ಇಫ್ ಯು ಆರ್ ನಾಟ್ ಮ್ಯಾರಿಡ್ ಯು ಹ್ಯಾವ್ ಟು ಯುವರ್ ಫ್ಯಾಮಿಲಿ, ಫಾದರ್ ಆರ್ ಮದರ್. ದೆನ್ ಇಫ್ ಯು ಫೈಂಡ್ ಎನಿ ಕ್ಲೋಸ್ ಫ್ರೆಂಡ್ಸ್ ವಿತ್ ದೆಮ್. ಬಟ್ ಅವರ್ ಪ್ರಾಬ್ಲಮ್, ನಾವು ದಾರಿಯಲ್ಲಿ ಹೋಗುವಾಗ ಎಲ್ಲರನ್ನು ಕರೆದು, ಇಲ್ವಾ ಮಾರೆ ನಾನು ಕೆಲಸ ಬಿಡಲಿಕ್ಕೆ ಪ್ಲಾನ್ ಮಾಡಿದ್ದೇನೆ, ಇಲ್ವಾ ನಾನು ಐ ಆಮ್ ಲಿವಿಂಗ್ ಮೈ ಜಾಬ್, ಏನು ಹೇಳ್ತೀಯಾ? ಅವ್ರದ್ದು ಯಾಕೆ ನಮಗೆ ಒಪಿನಿಯನ್? ಕರೆಕ್ಟ್ ಅಲ್ವಾ? ಯು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ದಿಸ್ ಪರ್ಸನಲ್. ದಿಸ್ ಈಸ್ ಮೈ ರಿಯಲ್ ಸ್ಟೋರಿ ಐ ಆಮ್ ಟಾಕಿಂಗ್ ಟು ಯು. ಡಿಸೈಡ್ ಫಸ್ಟ್. ಅದಕ್ಕೆ ಎಲ್ರಿಗೆ ಹೇಳ್ತೇನೆ, ಸ್ಪೆಷಲಿ ಯಂಗ್ಸ್ಟರ್ಸ್ಗೆ, ಡಿಸೈಡ್ ಫಸ್ಟ್, ಡಿಸ್ಕಸ್ ಲೇಟರ್, ಯು ವಿಲ್ ಬಿ ಸಕ್ಸಸ್ಫುಲ್. ಹೌದಲ್ವಾ? ನೋಡಿ, ಅಂದರೆ ಐ ಮೀನ್ ಐ ಕಾಂಟ್ ಗಿವ್ ಯು 100%, ಬಟ್ ಇಫ್ ಯು ರೀಡ್ ಬಯೋಗ್ರಫಿ ಆಫ್ ದ ಪೀಪಲ್, ಮೋಸ್ಟ್ ಆಫ್ ದ ಪೀಪಲ್ ಲೇಟರ್ ಐ ರಿಯಲೈಸ್ಡ್, ತುಂಬ ಜನರು ಮಾಡಿದ್ದು ಅದನ್ನೇ ಮಾಡಿದ್ದು. ಅಂದರೆ ಯಾರೆಲ್ಲ ರಿಸ್ಕ್ ತೆಗೆದುಕೊಂಡಿದ್ದಾರೆ ಅವರು ಹೆಚ್ಚಾಗಿ ಸಕ್ಸಸ್ ಆಗಿದ್ದಾರೆ. ನಾಟ್ 100% ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಥಿಂಗ್ ವಿಚ್ ಇಸ್ ಫುಲ್ ಪ್ರೂಫ್. ಏನಿಲ್ಲ. ನಾವು ಮಾಡಿದ್ದು ಎಲ್ಲ ಸಕ್ಸಸ್ಫುಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 2009 ನಾವು ಪ್ರಿಂಟ್ ಪೇಪರ್ ಇಂಗ್ಲಿಷ್ ವೀಕ್ಲಿಯನ್ನು ಮಾಡಿದ್ದೆವು. 2000 ಕೊರೋನಾ ಟೈಮಲ್ಲಿ ಕ್ಲೋಸ್ ಮಾಡಬೇಕಾಯ್ತು. ದಟ್ ಈಸ್ ನಾಟ್ ಎ ಸಕ್ಸಸ್ಫುಲ್ ಇದು ವೆಂಚರ್ ಅಲ್ಲ. 11 ವರ್ಷ ನಡೆಸಿದ್ದು ಸಕ್ಸಸ್. 10 ವರ್ಷ ಇಲ್ಲ ಅಂದರೆ ಅದು ಅದರಿಂದ ನಮ್ಗೆ ಏನು ಇದಾಗ್ಲಿಲ್ಲ, ಏನು ಫಿನಾನ್ಷಿಯಲಿ ಏನು ಗೇನ್ ಆಗ್ಲಿಲ್ಲ. ಬ್ರ್ಯಾಂಡ್ ಎನ್ಹಾನ್ಸ್ ಆಗಿದೆ. ಮತ್ತೆ ವೆನ್ ಇಟ್ ಈಸ್ ವಿ ಕ್ಲೋಸ್ ಡೌನ್, ಇಟ್ಸ್ ಆಸ್ ಗುಡ್ ಆಸ್ ಫೇಲಿಯರ್. ಅಂದ್ರೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಆ ಎಕ್ಸಾಂಪಲ್ ಕೂಡ ಇದೆ. ಅದು ಸ್ಟಾರ್ಟ್ ಮಾಡಿದ್ದು ಒಂದು ರಿಸ್ಕೆ. ದಟ್ ಈಸ್ ಪ್ರಾಬ್ಲಿ ದ ಬಿಸ್ನೆಸ್ ಮ್ಯಾನ್ ಇನ್ ಯು ಸ್ಪೀಕಿಂಗ್, ಬಟ್ ಅ ಟ್ರೂ journalist would have had the satisfaction that you've run it. No, I still have satisfaction. Personally, right. Satisfaction ಯಾಕೆ ಗೊತ್ತಾ? ನಮ್ಮ ದೈಜಿ ವರ್ಲ್ಡ್ ಬ್ರಾಂಡ್ ಎನ್ಹಾನ್ಸ್ ಆಗಿದೆ, ರೀಚ್ ಆಗಿದೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದ್ರ ಬಿಸ್ನೆಸ್ ಮಾಡೆಲ್ ಅಲ್ಲಿ ನಾವು ಫೇಲಿಯರ್ ಅಂತ ಹೇಳೋದು. ಬಿಸ್ನೆಸ್ ಮಾಡೆಲ್ ಅಲ್ಲಿ ಅದರಲ್ಲಿ ಎಷ್ಟು ಹಣ ಮಾಡಿದ್ಯಾ ಅಥವಾ ಅದರಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಏನು ಕೊಟ್ಟಿದ್ಯಾ? ಏನು ಕೊಡಲಿಲ್ಲ. ಸೊ ಲೈಕ್ ದಟ್. ವೆರಿ ಅಂದರೆ ಇಂಟ್ರೆಸ್ಟಿಂಗ್ ಸೆಟ್ ಆಫ್ ಥಿಂಗ್ಸ್ ನೀವು ಹೇಳಿರೋ, ತುಂಬ ಇನ್ಸ್ಪಿರೇಷನಲ್ ವಿಷಯಗಳನ್ನು ಹೇಳಿದ್ರಿ. ಬಟ್ ಇದು ಮಾತ್ರ ಅಲ್ಲ, ನೀವು ಆವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀರಾ, ಆವಾಗವಾಗ ಮಾಹಿತಿಗಳನ್ನು ಕೊಡ್ತೀರಾ ಜನರಿಗೆ, ಆವಾಗವಾಗ ಇನ್ಸ್ಪೈರ್ ಮಾಡ್ತೀರಾ. ಸೊ ಈ ವಿಷಯದ ಬಗ್ಗೆ ಸ್ವಲ್ಪ ಹೇಳಿ. ನಾನು ಈ ಸ್ಪ್ಯಾಮ್ನ ಬಗ್ಗೆ ಸೀರಿಯಸ್ ಆಗಿ ಯಾವಾಗ ತಗೊಂಡಿದ್ದೆ ಅಂದರೆ, ಇದರ ಬಗ್ಗೆ ನನಗೆ ಗೊತ್ತಿತ್ತು, ಸ್ವಲ್ಪ ಜಾಸ್ತಿ ಗೊತ್ತಿರಲಿಲ್ಲ. ಆದರೆ ಒಂದಿನ ಏನಾಯಿತು, ಒಬ್ಬರು ಟೀಚರ್ ರಿಟೈರ್ಡ್, 62 year old, ಆಫ್ಟರ್ 60 ರಿಟೈರ್ಡ್ ಆಗ್ತದೆ. ಬಹಳ ಕಷ್ಟದಲ್ಲಿ ಪಾಪ, ಹಸ್ಬೆಂಡ್ ತೀರಿ ಹೋಗಿದ್ದಾರೆ, ಒಬ್ಬಳೇ ಮಗಳು ಗಲ್ಫಲ್ಲಿದ್ದಾಳೆ. ಸೊ ಅವರದ್ದು ರಿಟೈರ್ಮೆಂಟಿಗೆ ಹಣ ಸಿಗ್ತದಲ್ಲ, ದೊಡ್ಡ ಅಮೌಂಟು ಎಲ್ಲ ಸಿಕ್ಕಿ ಸೇವಿಂಗ್ ಮಾಡಿದ್ದು ಏನು 27 lakhs ಬ್ಯಾಂಕಲ್ಲಿದ್ದ ಆ 27 lakhs ಮತ್ತು ಮಗಳು ಹೊರಗಡೆ ಇದ್ದಾರೆ, ಗಲ್ಫಲ್ಲಿ ಎಲ್ಲ ಇದ್ದಾರೆ ಗಂಡನೊಂದಿಗೆ, ಇವರು ಒಬ್ಬರೇ ಇದ್ದರು. ಯಾವನೋ ಒಬ್ಬ ಕಾಲ್ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಈಗ ಕ್ಲೋಸ್ ಆಗ್ತಾ ಇದೆ, ಬ್ಯಾನ್ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳಿ OTP ಬಂತು. OTP ಕೊಟ್ಟರು. ನೆಕ್ಸ್ಟ್ 3 to 4 hours 3-4 ಬಾರಿ OTP ಕೊಟ್ಟು 25 ಲಕ್ಷ. ಜಸ್ಟ್ ಇಮ್ಯಾಜಿನ್, ಅ ಪುವರ್ ಲೇಡಿ, 62 year old, ರಿಟೈರ್ಡ್, 25 ಲಕ್ಷ ರೂಪಾಯಿಗಳನ್ನು 3 ಗಂಟೆಯಲ್ಲಿ ಕಳ್ಕೊಂಡಿದ್ದಾರೆ. ಹೌ ಡೆವಸ್ಟೇಟಿಂಗ್ ಇಟ್ ವುಡ್ ಹ್ಯಾವ್ ಬೀನ್. ನನಗೆ ಅವರು ಮಾತಾಡಿದಾಗ ಕೇಳಿದಾಗ ಎಷ್ಟು ನೋವಾಯಿತು ನನಗೆ. ಅಂದರೆ ಎಷ್ಟು ಕಷ್ಟಪಡಲಿಕ್ಕೆಲ್ಲ ಮಹಿಳೆ ಲಾಸ್ಟ್ ಒಂದು 35 ವರ್ಷಗಳಲ್ಲಿ ಮಕ್ಕಳಿಗೆ ಕಲಿಸಿ ತನ್ನ ಮಗಳನ್ನು ಬೆಳೆಸಿ ಮದುವೆ ಮಾಡಿ ಒಂದು ರಿಟೈರ್ಡ್ ಆದಮೇಲೆ ಖುಷಿಯಲ್ಲಿ ಇರುವ ಅಂತ ಒಂದು ಪ್ಲ್ಯಾನ್ ಮಾಡುವಾಗ ಯಾರೋ ಒಬ್ಬ ಆನ್ಲೈನಲ್ಲಿ ಬಂದು ಪಾಪ ಇನ್ನೋಸೆಂಟ್ಲಿ ಇವರು ನಿಮ್ಮ ಅಕೌಂಟು ಬ್ಲಾಕ್ ಆಗ್ತದಂತ ಹೇಳಿ OTPಯನ್ನು ಕೊಟ್ಟು 3-4 ಗಂಟೆ ಒಳಗಡೆ ಯಾರಿಗೂ ಮಾಹಿತಿ ಇಲ್ಲ. ಸೊ ದ್ಯಾಟ್ ನೈಟ್ ಐ ಡಿಸೈಡೆಡ್, ನಾನು ಅವೇರ್ನೆಸ್ ಕೊಡಬೇಕು. ಅಂದರೆ ಎಷ್ಟರ ತನಕ ರೀಚ್ ಆಗ್ತದಂತ ಗೊತ್ತಿಲ್ಲ, ಒಂದು 10 ಜನರಾದರೂ ಇದರಿಂದ ಬಚಾವಾದರೆ ನನಗೆ ಇನಫ್ ಅಂತ. ಸೊ ಐ ಸ್ಟಾರ್ಟೆಡ್ ಸ್ಟಡಿಂಗ್. ದೆನ್ ಐ ಸ್ಟಾರ್ಟೆಡ್ ಸ್ಪ್ಯಾಮ್ನ ಬಗ್ಗೆ, ಆನ್ಲೈನ್ ಸ್ಕ್ಯಾಮ್ನ ಬಗ್ಗೆ ಸ್ಟಡಿ ಮಾಡಿ
ಪ್ರಾಕ್ಟಿಕಲ್ ಆಗಿ ಇದು ಮಾಡಿ, ನನಗೂ ಕೂಡ ಕಾಲ್ ಬರ್ತಿತ್ತು, ಅದನ್ನು ಕೂಡ ಫಾಲೋ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದೆ. ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ಇಟ್, ಅಕ್ಸೆಪ್ಟಿಂಗ್ ಇಟ್. ಮತ್ತು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಅಲ್ಲಿ ಇಲ್ಲಿ ಪೀಪಲ್ ಸ್ಟಾರ್ಟೆಡ್ ಶೇರಿಂಗ್ ಇಟ್ ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಇನ್ವೈಟಿಂಗ್ ಮೀ ಟು ಗಿವ್ ಅ ಟಾಕ್ ಆನ್ ದ್ಯಾಟ್. ಸೊ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅದನ್ನು ಮಾಡಿದ್ದೇನೆ, ಬಿಕಾಸ್ ಐ ವಾಸ್ ಹರ್ಟ್. ಅದನ್ನು ನೋಡಿ ಯಾರಿಗಾದರೂ ಇರಲಿ, ಸಿ ಅವರು ನಮ್ಮ ರಿಲೇಟಿವ್ ಅಲ್ಲ, ನನಗೆ ಏನು ಆಗಲಿಕ್ಕಿಲ್ಲ, ಆದರೆ ಹ್ಯೂಮನ್ ಬೀಯಿಂಗ್ ಅಲ್ವಾ, ಒಂದು ಮಾನವೀಯತೆ ಮೊದಲಿರ್ತದಲ್ಲ, ಅದಕ್ಕಾಗಿ ಒಂದು ಸ್ಮಾಲ್ ಸ್ಟೆಪ್ಪನ್ನು ಮಾಡಿದ್ವು ಅಷ್ಟೇ. ಮತ್ತು ಈ ಮೋಟಿವೇಶನಲ್ ಸ್ಪೀಚಸ್ ಮತ್ತು ಈ ವಿಡಿಯೋಸ್ ಎಲ್ಲ ನಮ್ಮದು ಎಕ್ಸ್ಪೀರಿಯನ್ಸ್, ಲೈಫಲ್ಲಿ ಎಕ್ಸ್ಪೀರಿಯನ್ಸ್. ನಾನು ಲಾಸ್ಟ್ 25 ವರ್ಷಗಳಲ್ಲಿ ಲೈಫಲ್ಲಿ ನೋಡಿದ್ದು, ಕೇಳಿದ್ದು, ಅನುಭವಿಸಿದ್ದು, ಎದ್ದಿದ್ದು, ಬಿದ್ದಿದ್ದು, ಮತ್ತು ತಿಂದದ್ದು ಅದೆಲ್ಲ ಹೇಳಬೇಕಿದ್ರೆ ನಿಮಗೆ ಒಂದು 3 ಗಂಟೆಯ ನಿಮ್ಮದು ಪಾಡ್ಕಾಸ್ಟ್ ಮಿನಿಮಮ್ ಬೇಕು. ಇದರಷ್ಟು ತುಂಬಾನೇ ವಿಷಯಗಳಿದೆ ಮಾತಾಡೋಕ್ಕೆ. ಬಟ್ ಅದೇ ಇನ್ನು ಒಂದು ವಿಷಯ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೇನು ಅಂತಂದರೆ, ಈ ವಿಷಯನೇ ಬರುವಾಗ ನಾನು ಕೇಳಬೇಕು ಅಂತಂದಿದ್ದು, ಈ ಇಮೋಷನಲಿ ಸೆನ್ಸಿಟಿವ್ ಆಗಿರುವಂಥದ್ದು, ಸೆನ್ಸಿಟಿವ್ ಆಗಿರುವಂಥದ್ದು, ಅದು ಕೆಲವೊಮ್ಮೆ ಡೇಂಜರಸ್ ಆಗುತ್ತೆ ಅಂತ ಅನ್ಸುತ್ತೆ. ಇಮೋಷನಲಿ ಸೆನ್ಸಿಟಿವ್ ಡೇಂಜರಸ್ ಆಗ್ತದೆ, ಆದರೆ ಇದರಲ್ಲಿ ವಿ ಹ್ಯಾವ್ ಟು ಸಿ ಇನ್ ಡಿಫ್ರೆಂಟ್ ವೇಸ್. ಅಂದರೆ ಸಮ್ಟೈಮ್ಸ್ ವಿ ಲೂಸ್ ಅವರ್ ಕ್ಲೋಸ್ ಪೀಪಲ್, ಗೊತ್ತಾಯ್ತಲ್ವಾ? ಅಂದರೆ ಕ್ಲೋಸ್ ಪೀಪಲ್, ಆವಾಗದ್ದು ಯಾರಿಗಾದರೂ ಒಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತದ, ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದಲ್ಲ, ಇಲ್ಲ. ಸೊ ಅದಕ್ಕಾಗಿ ನಾನು ಇವಾಗ ಏನು ಮಾಡ್ತೇನೆ ಅಂದರೆ, ಬೇರೆಯವರಿಗೆ ಹೇಳೋದಷ್ಟೇ, ಥಿಂಗ್ ಕಾಲ್ಡ್ ಇಮೋಷನಲ್ ಇಂಟೆಲಿಜೆನ್ಸ್. ಕರೆಕ್ಟ್. ಇಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಇವತ್ತು ಕೂಡ ನಮ್ಮ ಯಂಗ್ಸ್ಟರ್ಸಿಗೆ, ದೊಡ್ಡವರಿಗೆ, ತುಂಬ ಜನರಿಗೆ ಇಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಏನಂತ ಗೊತ್ತಿಲ್ಲ. ಇಟ್ ಈಸ್, ಐ ಆಮ್ ಟೆಲ್ಲಿಂಗ್ ಯು, there are 2 things, or there are so many things. First is IQ ಅಂದರೆ ಇಂಟೆಲಿಜೆನ್ಸ್ ಕೋಶೆಂಟ್, ಅಂದರೆ ನಿಮ್ಮದು ಮಾರ್ಕ್ಸ್ ಎಷ್ಟು, ನಿಮ್ಮ ನಾಲೆಜ್ ಎಷ್ಟು, ಅದನ್ನು ಅಳತೆ ಮಾಡುವುದು ಯಾವುದರಲ್ಲಿ? ಇಂಟೆಲಿಜೆಂಟ್ ಕೋಶೆಂಟ್. ನೀವು ಈಗ ರ್ಯಾಂಕ್ ಹೋಲ್ಡರ್, ಓಕೆ, ನಿಮಗೆಲ್ಲ 100 ಸಿಕ್ಕಿ ನೀವು ಈಗ ರ್ಯಾಂಕ್ ಹೋಲ್ಡರ್, ನಿಮ್ಮ IQ ಹೈ ಅಂತ ಹೇಳ್ತಾರೆ. IQ ಹೈ ಅಂತ ಹೇಳ್ತಾರೆ. IQ ಅಂದರೆ ಹೌದು, ಇಂಟೆಲಿಜೆನ್ಸ್ ನಿಮ್ಗೆ, ನಿಮ್ಮ ಬಿಕಾಸ್ ಆನ್ ದ ಬೇಸಿಸ್ ಆಫ್ ದ ಮಾರ್ಕ್ಸ್ ಆ್ಯಂಡ್ ನಾಲೆಜ್ ನಿಮಗೆ ಒಂದು ಕಂಪನಿಯಲ್ಲಿ ಒಂದು CEO ಆಗಿ, ಮ್ಯಾನೇಜರ್ ಆಗಿ ಇದಾಗಿ ಕೆಲಸ ಸಿಗ್ತದೆ. ಹೌದು, ಆ ದಾರಿಯಲ್ಲಿ ಹೋಗ್ಬೋದು. ಆದರೆ ದೆರ್ ಈಸ್ ಅ ಥಿಂಗ್ ಕಾಲ್ಡ್ ಇಮೋಷನಲ್ ಇಂಟೆಲಿಜೆನ್ಸ್. ಅದು ಇದ್ರೆ ನೀವು ಅಷ್ಟು ನಾಲೆಜ್, ಮಾರ್ಕ್ಸ್ ಸಿಗ್ಬೇಕಂತ ಇಲ್ಲ, ನೀವು ಅವರನ್ನು ಕಂಟ್ರೋಲ್ ಮಾಡ್ಬೋದು. ಅಂದರೆ ಇಟ್ ಇಸ್ ವೆರಿ ಸಿಂಪಲ್. ಉದಾಹರಣೆಗೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನೀವು ಈಗ ಪ್ರಶ್ನೆ ಕೇಳಿದ್ರಲ್ಲ ಇಮೋಷನಲಿ, ಅಲ್ಲಿ ಅದೇ ಆನ್ಸರ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್, your sentiments, number 1. The rule number 2 is you should control your emotions. What are those emotions? Anger, ego, and stress. Anger and stress you can control, but we are not controlling. The third one, ಒಂದು ಹೈ ಲೀಡರ್ ಹತ್ರ ಇರುವಂತಹ ಬೆಸ್ಟ್ ಕ್ವಾಲಿಟಿ ಏನಂದರೆ, ನಾನು ನನ್ನ ಇಮೋಷನ್ನ ಹೇಗೆ ಅರ್ಥ ಮಾಡಿಕೊಳ್ತೇನೋ ಹಾಗೇನೆ ಇನ್ನೊಬ್ಬರ ಇಮೋಷನನ್ನು ಅರ್ಥ ಮಾಡಿಕೊಳ್ಬೇಕು. ದಟ್ ಈಸ್ ಕಾಲ್ಡ್ ಹೈ ಇಮೋಷನಲ್ ಇಂಟೆಲಿಜೆನ್ಸ್. ಅದು ಇದ್ದರೆ ಸಾಧಾರಣ ಮಟ್ಟಿಗೆ, ನೀವು ಹೇಳಿದ ಮಟ್ಟಿಗೆ, ನಾವು ನಮ್ಮ ಇಮೋಷನನ್ನು ಕಂಟ್ರೋಲ್ ಮಾಡಿ ಇನ್ನೊಬ್ಬರ ಇಮೋಷನನ್ನು ಅರ್ಥ ಮಾಡಿದರೆ ಈಸ್ ರಿಯಲ್ ಲೀಡರ್. ಹಿಸ್ಟ್ರಿಯಲ್ಲಿ ಬೇಕಾದರೆ ನೋಡಿ, ಯಾರು ಬೇಕಾದರೆ ನೋಡಿ, ಸಕ್ಸಸ್ಫುಲ್ ಲೀಡರನ್ನು ನೀವು ನಾಳೆ ಹೋಗಿ 10 ಲೀಡರನ್ನು ಲಿಸ್ಟ್ ಮಾಡಿ, ಆ 10 ಲೀಡರಲ್ಲಿ 10 out of 10 ದೇ ಆರ್ ವಿತ್ ಹೈ ಇಮೋಷನಲ್ ಇಂಟೆಲಿಜೆನ್ಸ್. ನನ್ನ ಪ್ರಶ್ನೆಗೆ ನೀವು ಉಲ್ಟಾ ಉತ್ತರ ಕೊಟ್ರಿ. ನಾನು ಬರೀ ಆ ಡೇಂಜರು ಅದಿದ್ರ ಬಗ್ಗೆ ಮಾತಾಡಿದ್ರಿ, ಬಟ್ ಅದನ್ನು ಎಷ್ಟು ಬ್ಯೂಟಿಫುಲ್ ಆಗಿ ನೀವು ಇದು ಮಾಡಿದ್ರಿ ಅಂತಂದರೆ, ಅದಕ್ಕೆ ಆ ಇಂಟೆಲಿಜೆನ್ಸನ್ನು ಸೇರಿಸಿದ್ರಿ. ಮೇ ಬಿ ಆ ಇಮೋಷನ್ ವಿದೌಟ್ ದ್ಯಾಟ್ ಇಂಟೆಲಿಜೆನ್ಸ್ would be disastrous. Exactly. You are right. 100% right. ಅಂದರೆ ಏನಾಗ್ತದೆ ಅಂದರೆ, ಈಗ ನಿಮಗೆ ಯಾರಾದರೂ ಒಂದು ಹರ್ಟ್ ಮಾಡ್ತಾರೆ. ಒಬ್ಬ ಯಂಗ್ಸ್ಟರ್ಸ್, ಸಿಂಪಲ್ ಆಗಿ ಹೇಳ್ತೇನೆ, ಯಂಗ್ಸ್ಟರ್ಸ್ ಒಂದು ಏಜಲ್ಲಿ, ಒಂದು 17-18 ಒಂದು ದೇ ಫಾಲ್ ಇನ್ ಲವ್, ಓಕೆ, ಅದು ಯಾವುದೋ ಒಂದು ಕಾರಣಕ್ಕೋಸ್ಕರ ಬ್ರೇಕಪ್ ಆಗ್ತದೆ. ಸೊ ಆವಾಗದ್ದು ಸಿಚುವೇಶನ್ ಜಸ್ಟ್ ಯು ಇಮ್ಯಾಜಿನ್. ನಾವು ಯಂಗ್ಸ್ಟರ್ಸ್ ಇರುವಾಗ ಹಾಗೆ ಆದದ್ದು, ನೀವು ಆಗದದ್ದು ಗೊತ್ತಿಲ್ಲ. ಅಂದರೆ
ಆವಾಗ ನಮ್ದು ಇಮೋಷನಲ್ ಇಂಟೆಲಿಜೆನ್ಸ್ ಲೋ ಇತ್ತು. ಹಂಗಿದ್ರೆ ಇವಾಗ ನಿಮ್ಗೆ ಏಜ್ ಆಗಿದೆ ಅಂತನಾ? ಆಗಿದೆ, ಕಾಣಿಸ್ತಿಲ್ಲ. ಎಲ್ಲಪ್ಪ ಏಜ್ ಅನ್ನ ಹೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋ, ಸಿ, ದಿಸ್ ಈಸ್ ವಾಟ್ ಐ ಮೀನ್. ದಟ್ ಟೈಮ್ ಇಫ್ ಯು ಕಂಟ್ರೋಲ್ ಅಂಡ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿ ಅದರ್ ಪರ್ಸನ್ಸ್, ದೇರ್ ಮೇ ಬಿ ಸೆವೆರಲ್ ರೀಸನ್ಸ್. ಈಗ ನಿಮಗೆ ನಾನು 4 ಗಂಟೆಗೆ ಕರೀತೇನೆ, ನೀವು 5:15 ಬರ್ತೀರಿ ಅಂದರೆ ದೆರ್ ಶುಡ್ ಬಿ ಸಮ್ ರೀಸನ್. ನೀವು ಬಂದ ಕೂಡಲೇ ಏನಪ್ಪ ನಾ ಅಂತ ಹೇಳಲಿಕ್ಕೆ ಆಗ್ತದಾ? ನಿಮಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ಬೋದು, ನಿಮ್ಮ ಗಾಡಿ ಪಂಚರ್ ಆಗಿರ್ಬೋದು, ಏನಾದರೂ ಒಂದು ಅದೇ ಅಕಾರಣ ಅಲ್ಲ ಸಕಾರಣವಾಗಿ ತಡವಾಗಿದ್ದು. ಅದು ಫಸ್ಟಿಗೆ ನಾನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಆದರೆ ನೀವು 1.5 ಗಂಟೆ ಹೆಚ್ಚು ಮಲಗಿ ಬಂದಿದ್ರೆ ಅದನ್ನು ಕೂಡ ನಾನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮತ್ತೆ ಮಾತಾಡಬೇಕು. ಇದು ನಮಗೆ ಬೈಯೋದ ಹೊಗಳೋದು? ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಈಗ ನಾವು ರೋಡಲ್ಲಿ ಹೋಗುವಾಗ ದ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ನಮ್ಮ ಶೋ ಅಂದ್ರೆ ಹೀಗೆ ಗೊತ್ತಾಯ್ತು? ಇಲ್ಲ ಅರ್ಥ ಆಗಿರ್ಬೋದು ಇಷ್ಟೊತ್ತಲ್ಲಿ. ರೋಡಲ್ಲಿ ಹೋಗುವಾಗ ನೀವು ಈಗ ಒಂದು ಕ್ರಾಸ್ ಮಾಡ್ಲಿಕ್ಕೆ ಇದೆ, ಆ ಕಡೆಯಿಂದ ವೆಹಿಕಲ್ಸ್ ಬರ್ತವೆ. ಓಕೆ, ನೀವು ಇಲ್ಲಿ ನಿಲ್ತೀರಾ? ಕರೆಕ್ಟ್ ಅಲ್ವ? ನಿಲ್ಬೇಕಾ? ಆ ವೆಹಿಕಲ್ ಹೋಗುವಾಗ ನಿಮ್ಮ ಬೆನ್ನ ಹಿಂದೆ ಬಂದವನು ಪ್ಯಾನ್ 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 ಮಾಡಿದ್ರೆ ಸಿಟ್ಟು ಬರೋದಿಲ್ವಾ ನಿಮ್ಗೆ? ಅವನು ಆಕ್ಚುಲಿ ಲೀಡರ್ ಆಗ್ಲಿಕ್ಕೆ ನಾಲಾಯಕ್. ಯಾಕೆ ಗೊತ್ತಾ? ನಿಮ್ಮ ಪ್ರಾಬ್ಲಮ್ ಅವನಿಗೆ ಗೊತ್ತಿಲ್ಲ. ನೀವೇನು ಮಲಗ್ತೀರಾ ಗಾಡಿಯಲ್ಲಿ? ಇಲ್ಲಿ ಮಲಗ್ತೀರಾ ರೋಡ್ ಮಧ್ಯೆ? ಇಲ್ಲಲ್ಲ. ನೀವು ಇಲ್ಲಿ ನಿಂತಿರ್ಬೇಕಾದ್ರೆ ದೇರ್ ಶುಡ್ ಬಿ ಅ ರೀಸನ್. ಆ ಕಡೆಯಿಂದ ವೆಹಿಕಲ್ ಬರ್ತದೆ, ಬೈಕ್ ಬರ್ತದೆ, ನೀವೇನು ಅವರ ಮೇಲಿಂದ ಹೋಗುದಾ? ಕರೆಕ್ಟ್ ಅಲ್ವಾ? ಒಂದು ಜನರಿಗೆ ಸೆನ್ಸಿಬಿಲಿಟಿ ಎಂಬುದಿಲ್ಲ. ಸಿ, ದಿಸ್ ಇಸ್ ನಾಟ್ ಇನ್ ಯುವರ್ ಕಂಟ್ರೋಲ್. ಹೌ ಕ್ಯಾನ್ ಯು ಮೂವ್? ಟ್ರಾಫಿಕ್ ಅಲ್ಲಿ ನೋ, ಅದೇ ಪ್ರಾಬ್ಲಮ್ ಇವತ್ತು. ಯಾಕೆ ನಮ್ಮ ಇಡೀ ದೇಶದಲ್ಲಿ ಲೀಡರ್ಸ್ ಆರ್ ಓನ್ಲಿ 2% and 98% ಆರ್ ಫಾಲೋವರ್ಸ್? ಬಿಕಾಸ್ ಆಫ್ ದಿಸ್. It's very simple things. Those who have high emotional intelligence, they are leaders today. And those who have average or low emotional intelligence, they are followers. Even if they have high IQ, you mean? IQ is impossible. See, ನಿಮಗೆ IQ highest ಇದ್ದವನಿಗೆ ಕಂಟ್ರೋಲ್ ಮಾಡೋದು ಇಮೋಷನಲ್ ಇಂಟೆಲಿಜೆನ್ಸ್ ಇದ್ದವ. ಯಾಕೆಂದ್ರೆ ಬ್ಯಾಲೆನ್ಸ್ ಇದ್ರೆ ಸರಿ. ಮತ್ತೆ ಸಿ, ದ ಥರ್ಡ್ ಒನ್ ಐ ವಿಲ್ ಟೆಲ್ ಯು, ದ ಪರ್ಸನ್ ವಿತ್ ಇಮೋಷನಲ್ ಇಂಟೆಲಿಜೆನ್ಸ್ ಪ್ಲಸ್ ಇದು ಐಕ್ಯೂ ಪ್ಲಸ್ ಇಕ್ಯೂ. ನಮ್ಮ ಇಂಟೆಲಿಜೆನ್ಸ್ ಕೋಶಂಟ್ ಪ್ಲಸ್ ಇಮೋಷನಲ್ ಕೋಶಂಟ್ ಎರಡು ಇದ್ದವ ಈಸ್ ನಾಟ್ ಜಸ್ಟ್ ಎ ಲೀಡರ್, ಹಿ ಈಸ್ ಅ ಲೆಜೆಂಡ್. ಉದಾಹರಣೆಗಳು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಇದರಲ್ಲಿ ಏನು ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್, ನಮ್ಮ ಇನ್ಫೋಸಿಸ್ ಅಂತ ಹೇಳಿ. ಇನ್ಫೋಸಿಸ್ ಅವರ ಇಂಟೆಲಿಜೆಂಟ್ ಕೋಶಂಟ್ ವೆರಿ ಹೈ, ಈಸ್ ಬ್ರಿಲಿಯಂಟ್. 1993 ಟೈಮಲ್ಲಿ ಯಾವ ಕಂಪನಿ ಹೇಗೆ ಓಪನ್ ಮಾಡಿದ್ದು ಅವರು 5 ಜನ ಸೇರಿ, ಇವತ್ತು ಎಷ್ಟು ಲಕ್ಷ ಜನರು ಕೆಲಸಕ್ಕಿದ್ದಾರೆ. ಎಂತ ಕೈಂಡ್ ಆಫ್ ಚಾರಿಟಿ ಅವರು ಮಾಡ್ತಾ ಇದ್ದಾರೆ. ಜಸ್ಟ್ ಇಮೋಷನಲ್ ಸೈಡ್ ಮತ್ತೆ ಕಂಟ್ರೋಲ್ ಮಾಡಿದಾರಲ್ಲ ಅವರು. ಅದು ಲೀಡರ್ಶಿಪ್ ಅನ್ನ ಇದು ಮಾಡಿದ್ದಾರೆ. ಸೊ ನೋಡಿ, ನಿಮಗೆ ಹ್ಯಾವ್ ಯು ಹರ್ಡ್ ಅಬೌಟ್ ಒಂದು ಫೇಮಸ್ ಬಿಲಿಯನರ್ ಇದ್ರು ನಮ್ಮ ಯುರೋಪಲ್ಲಿ. ದೆನ್ ಲೇಟರ್ ಇವರು ಒಂದು ಭಾರಿ ಪುಸ್ತಕವನ್ನು ಬರೆದಿದ್ರು. ಅವರ ಹೆಸರು ಕಾರ್ನಿಗಿ ಅಂತ. ಡೇಲ್ ಕಾರ್ನಿಗಿ ಅಂತ. ಅವರಿಗೆ ಲಾಸ್ಟ್ ಸ್ಟೇಜಲ್ಲಿ ಇರುವಾಗ ಒಬ್ರು ಕ್ವೆಶ್ಚನ್ ಕೇಳಿದ್ರು, ನಿಮ್ಮ ಟಾಂಬ್ ಇದು ಸತ್ತ ನಂತರ ಸಮಾಧಿಯಲ್ಲಿ ಏನು ಬರೀಬೇಕಂತ. ಅವ್ರು ಹೇಳಿದ್ದು ಇಂಗ್ಲಿಷಲ್ಲಿ, ಇವರು ಹೇಳಿದ್ದು, ಹಿಯರ್ ಲೈಸ್ ಎ ಮ್ಯಾನ್ ಹೂ ಪೇಡ್ ಸ್ಯಾಲರಿ and managed more intelligent people than him. ಟಾಮ್ ಅಲ್ಲಿ ಬರೆದ ಮಾತುಗಳು ಅವರ ರಿಕ್ವೆಸ್ಟ್ ನ ಮೇರೆಗೆ. ಅಂದ್ರೆ ಈ ಸಮಾಧಿಯಲ್ಲಿ ಮಲಗಿದವನು ತನ್ನ ಜೀವಮಾನದಲ್ಲಿ ತನಗಿಂತ ಹೆಚ್ಚು ಕಲಿತವರಿಗೆ, ಹೆಚ್ಚು ಬುದ್ಧಿವಂತರಿಗೆ ಸಂಬಳ ಕೊಟ್ಟು ಮ್ಯಾನೇಜ್ ಮಾಡಿದವ. ಬುದ್ಧಿ ಅನ್ನೋದು ಯಾವುದು ಅನ್ನೋದು, ದಟ್ ಈಸ್ ಕಾಲ್ಡ್ ಹೈ ಇಮೋಷನಲ್ ಇಂಟೆಲಿಜೆನ್ಸ್. That person. So this if youngsters today, if they are watching now itself, ಈವಾಗಲೇ ಇಮೋಷನಲ್ ಇಂಟೆಲಿಜೆನ್ಸ್ ಎಂಬ ಮಾತನ್ನ ಇಲ್ಲಿಗೆ ತಗೊಂಡು ನೀವು ಮುಂದೆ ಹೊರೆದ್ರೆ ಎಂತ ಲೀಡರ್ ಆಗ್ತೀರಿ ನೋಡಿ. ಇಟ್ ಈಸ್ ನಥಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಇಮೋಷನ್ಸ್, ಯುವರ್ ಸೆಂಟಿಮೆಂಟ್ಸ್. ನಥಿಂಗ್. ನನಗೆ ಹೇಗೆ ನನ್ನ ನೋವಿದೆ ಅಲ್ವಾ, ಆ ನೋವನ್ನು ನಿಮ್ಮ ನೋವು ಕೂಡ ಅದೇ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಬೇಕು. You cannot entirely feel it, but you should be able to understand.
ದ್ಯಾಟ್ಸ್ ಇಟ್. ಅಂಡರ್ಸ್ಟ್ಯಾಂಡ್. ಇವು ಪ್ರತಿಯೊಂದು ಇದಕ್ಕೊಂದು ರೀಸನ್ ಇರ್ತದಲ್ಲ, ಪ್ರತಿಯೊಂದು ಇದಕ್ಕೆ ಏನು ಆ ನ್ಯೂಟನ್ ಲಾದಾಗೆ ಒಂದು ರೀಸನ್ ಇರ್ತದೆ. ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಕೂತ್ರೆ ಸಾಕಾಗೋದಿಲ್ಲ ಪುರುಸೊತ್ತು. ತುಂಬಾ ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಮ್ಮ ಜೊತೆ ನೀವು, ಅಂದ್ರೆ ನಮ್ಮ ಅನಿವಾರ್ಯ ಕಾರಣಗಳಿಂದ ನಮ್ಗೆ ಅಂದ್ರೆ ಈ ಚಿತ್ರೀಕರಣ ಸ್ವಲ್ಪ ತಡವಾಗಿ ಆರಂಭ ಆಯ್ತು. ಅಲ್ಲ, ದಟ್ ಈಸ್ ಬಿಕಾಸ್ ಯು ಅಂಡರ್ಸ್ಟ್ಯಾಂಡ್. ಐ 100% ಟೋಟಲಿ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಒಂದು ಹೊರಗಡೆ ಮಳೆ ಬರ್ತಾ ಇದೆ. ಹೌದು, ಮಳೆ ಬರುವಾಗ ನೀವು 4 ಗಂಟೆಗೆ ಬಾ ಅಂದ್ರೆ 4:59 ಕಾಲ್ ಮಾಡ್ಲಿಕ್ಕೆ ಆಗ್ತದೆ. ಐ ಶುಡ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ರೈನಿಂಗ್. ನೀವು ನಂತೂರಿನಲ್ಲಿ ಪಾಸ್ ಆಗ್ಲಿಕ್ಕೆ ಆಗ್ತದೆ ಈಗ ಈ ಮಳೆಗೆ ಸ್ಕೂಲ್ ಬಿಡುವ ಟೈಮ್. ಸೋ ಮೆನಿ ಥಿಂಗ್ಸ್. ಬಟ್ ಆದ್ರೂ ಎಷ್ಟು ಸಹಜವಾಗಿ ಸರಳವಾಗಿ ನಮ್ಮ ಜೊತೆ ಸಮಯವನ್ನು ಕೊಟ್ಟು ಇಷ್ಟೊತ್ತು ಒಂದಿಷ್ಟು ಮಾಹಿತಿಯನ್ನ ಅದರ ಜೊತೆಗೆ ಮನರಂಜನಾತ್ಮಕ ವಿಷಯಗಳನ್ನು ಕೂಡ ಸೇರಿಸಿ ಮಾತನಾಡಿದ್ದಕ್ಕೆ ಮೊದಲಿಗೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದರಿಂದ ನೀವು ಕೂಡ ಒಂದಿಷ್ಟನ್ನು ಖಂಡಿತ ಪಡ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಅಷ್ಟೇ ಅಲ್ಲ, ಅವರ ಪೇಜ್ಗೆ ಹೋದರೆ ನಿಮಗೆ ದಂಡಿಯಾಗಿ ಮಾಹಿತಿಗಳು, ಮನೋರಂಜನೆ ಸಿಕ್ಕೇ ಸಿಗತ್ತೆ. ಅವರ ಚಾನಲ್ನಲ್ಲಿ ಕೂಡ ಸಿಕ್ಕೇ ಸಿಗತ್ತೆ. ಸೊ ಅವರಿಗೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಜೊತೆ, ವ್ಯಕ್ತಿತ್ವದ ಜೊತೆ ಮಾತನಾಡ್ತಾ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.